ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಪ್ರಜಾವಾಣಿ ಆಗಸ್ಟ್ 9 ಪ್ರಜಾವಾಣಿ ಮತ್ತು ದ ಹಿಂದೂನಲ್ಲಿ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆ, ನಿಮಗೆ ಹೇಗೆ ನಿಮ್ಮ ಎಕ್ಸಾಮ್ಗೆ ಉಪಯುಕ್ತ ಆಗ್ತವೆ ಅನ್ನೋದನ್ನು ಒನ್ ಬೈ ಒನ್ ಆಗಿ ನೋಡೋಣ. ಮೊದಲನೇದಾಗಿ ಉದ್ಯೋಗಕ್ಕಾಗಿ ವಲಸೆ. ಓಕೆ, ಭಾರತದಿಂದ ಇಸ್ರೇಲ್ಗೆ ಉದ್ಯೋಗಕ್ಕಾಗಿ ತೆರಳದವರ ಸಂಖ್ಯೆ 6773. ಓಕೆ, ಇಷ್ಟು ಜನ ನಮ್ಮ ದೇಶವನ್ನು ಬಿಟ್ಟು ಉದ್ಯೋಗವನ್ನು ಅರಸಿ ಇಸ್ರೇಲ್ಗೆ ಹೋಗಿದ್ದನ್ನು ನಾವು ನೋಡ್ಬೋದು ಗೈಸ್. ಓಕೆ, ನೆಕ್ಸ್ಟ್ ಮನದ ಮಾತು. ಈ ಒಂದು ಪ್ರೋಗ್ರಾಮಿಂದ ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಇಲ್ಲಿವರೆಗೂ ಬಂದಂಥ ಆದಾಯ ಅಂತ ನೋಡಿದರೆ ಅದು 34 ಕೋಟಿ ರೂಪಾಯಿ. ಓಕೆ, ನೋಡಿ, ನಿಮಗೆಲ್ಲ ಗೊತ್ತಿದೆ, ಯೂಟ್ಯೂಬ್ ಅಲ್ಲಿ ಈ ವಿಡಿಯೋಸ್ಗಳು ಮನದ ಮಾತು ಪ್ರೋಗ್ರಾಮ್ ಸಿಗ್ತದೆ. ಸೊ ಅದರಿಂದ ಬಂದಂಥ ಒಂದು ಇನ್ಕಮ್. ಸೊ ಇದರಿಂದನೂ ಕೂಡ ಇನ್ಕಮ್ ಬರ್ತಾ ಇದೆ ನೋಡಿ ನಿಮಗೆ. ಓಕೆ, ನೆಕ್ಸ್ಟ್ ಮತ ಕಳುವು ತನಿಖೆ ಮಾಡಿ. ಈ ಮತ ಕಳುವು ಬಗ್ಗೆ ನಾನು ಒಂದು ಸಪ್ರೇಟಾಗಿ ಡೀಟೇಲ್ ಆಗಿ ವಿಡಿಯೋನೇ ಮಾಡಿದ್ದೀನಿ. 2024 ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂವೆನ್ಸಿ, ಬೆಂಗಳೂರಿನ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಮಹದೇವಪುರ ಕಾನ್ಸ್ಟಿಟ್ಯೂವೆನ್ಸಿ ಅಂತ ಏನು ಬರುತ್ತೆ, ಅಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳನ್ನು ಕಳುವು ಮಾಡಲಾಗಿದೆ. ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ, ಫೇಕ್ ಹೆಸರುಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಫೇಕ್ ಫೋಟೋಗಳನ್ನು ಕೊಟ್ಟಿದ್ದಾರೆ. ಒಂದೇ ಅಡ್ರೆಸ್ ಮೇಲೆ ಒಂದು ಚಿಕ್ಕ ರೂಮಿನ ಅಡ್ರೆಸ್ಸನ್ನು 10 ಜನ ಉಪಯೋಗ ಮಾಡಿದ್ದಾರೆ. ಆಮೇಲೆ ಮಲ್ಟಿಪಲ್ ಪೋಲಿಂಗ್ ಬೂತಲ್ಲಿ ಮಲ್ಟಿಪಲ್ ನೇಮ್ಸ್ಗಳಿದ್ದಾವೆ. ಹಿಂಗೆ ಮಾಡಿ ಈವನ್ ಫಾರ್ಮ್ 6 ನಂಬರ್, ಅದು ಈಗ ಯಾರಿಗೆ 18 ವರ್ಷ ಆಗಿರುತ್ತೆ ಅಂಥವ್ರ ಹೆಸರನ್ನ ರಿಜಿಸ್ಟರ್ ಮಾಡೋಕ್ಕೆ ಇರುವಂಥ ಫಾರ್ಮು, ಅದರೊಳಗೂ ಕೂಡ ಮಲ್ಟಿಪಲ್ ರಿಜಿಸ್ಟ್ರೇಷನ್ ಇದ್ದಾವೆ. ಅದರೊಳಗೆ 90 ವರ್ಷದವ್ರ ಹೆಸರು ಕೂಡ ಬಂದಿದ್ದಾವೆ. ಇವೆಲ್ಲ ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಿರುವಂಥ ಮತ್ತು ಲೋಕಸಭೆಯಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ಮೇಲೆ ಎಲಿಗೇಷನನ್ನು ಹಾಕಿದ್ದಾರೆ. ಇದಕ್ಕೆ ಚುನಾವಣಾ ಆಯೋಗ ಏನು ಹೇಳಿದೆ ಅಂದರೆ, ರಾಹುಲ್ ಗಾಂಧಿ ಅವರೇ, ನೀವು ಹೇಳೋದು ಸರಿನೇ ಆಗಿದ್ರೆ ಓದ್ ತೊಗೊಳಕ್ಕೆ ರೆಡಿ ಇದ್ದೀರಾ, ನೀವು ಅದನ್ನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಇವೆಲ್ಲ ನಾಳೆ ಕೋರ್ಟ್ ಒಳಗೆ ಪ್ರೂವ್ ಮಾಡಬೇಕಾದ್ರೆ ನೀವು ಒಪ್ಕೋತೀರಾ ಅಂತ ಕೇಳಿದ್ದಾರೆ. ಆ್ಯಂಡ್ ಚುನಾವಣಾ ಆಯೋಗ ಇವರೇನು ಎಲೆಕ್ಟ್ರಾನಿಕ್ ವೋಟಿಂಗ್ ಲಿಸ್ಟ್ ಕೇಳ್ತಿದ್ದಾರೆ, ಅದನ್ನು ಕೊಟ್ಬಿಟ್ರೆ ಅವ್ರಿಗೇನು ಬೇಕೋ ಅವ್ರು ಮಾಡ್ಕೋತಾರೆ. ಆ್ಯಂಡ್ ಈ ವ್ಯವಸ್ಥೆ ಸರಿಯಾಗಿ ನಡೀತಿದೆ ಅಂತ ತೋರಿಸ್ದಂಗಾಗುತ್ತೆ. ಓಕೆ, ಆದರೆ ಇವನ್ ಚುನಾವಣಾ ಆಯೋಗ ಕೂಡ ಇದನ್ನು ಕೊಡೋಕ್ಕೆ ರೆಡಿ ಇಲ್ಲ. ಎಸ್, ಫಾರ್ ಆ್ಯಂಡ್ ಅಗೇನ್ಸ್ಟ್, ಪರ ಮತ್ತು ವಿರೋಧದ ವಾದಗಳು ನಡೀತಿದ್ದಾವೆ. ನೋಡೋಣ ಎಲ್ಲಿಗೆ ಹೋಗಿ ನಿಂದಿರುತ್ತೆ ಅಂತ. ಆ್ಯಂಡ್ ಇನ್ನೊಂದು, ಕರ್ನಾಟಕ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ವಿರುದ್ಧವಾಗಿ ಆ್ಯಂಡ್ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದೆ. ಅದರ ಮೂಲಕ ಇಲ್ಲಿವರೆಗೂ ಏನು 3 ಭಾಷಾ ನೀತಿ ಇತ್ತೋ, ಇನ್ನು ಮುಂದೆ ದ್ವಿಭಾಷಾ ನೀತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂದಿಗೆ ಕೋಕ್ ಕೊಡ್ತಿದ್ದಾರೆ. ಶಾಲೆ ಸಿಲೆಬಸ್ಸಿಂದ ಹಿಂದಿಯನ್ನು ತೆಗೆದು ಹಾಕೋದಂತೆ, ಓನ್ಲಿ ಕನ್ನಡ ಮತ್ತು ಇಂಗ್ಲೀಷನ್ನು ಕಲಿಬೇಕಂತೆ. ಆ್ಯಂಡ್ ಹಿಂದಿ ಯಾಕೆ ನಾವು ಕಲಿಬೇಕು ಅಂತ ಇವರೆಲ್ಲ ಪ್ರಶ್ನೆನ ಹಾಕ್ತಿದ್ದಾರೆ. ಇಟ್ ಈಸ್ ಡೆಫಿನೆಟ್ಲಿ ಪೊಲಿಟಿಸೈಸಿಂಗ್ ಎಜುಕೇಷನ್ ಸಿಸ್ಟಮ್. ಎಷ್ಟರ ಮಟ್ಟಿಗೆ ಇದು ಸರಿ, ಈ ಎಜುಕೇಷನ್ ಪಾಲಿಸಿ ಮೇಲೇ ನಾನು ಇನ್ನೂ ಎಷ್ಟು ವಿಡಿಯೋಗಳನ್ನ ಮಾಡ್ತೀನಿ. ನಾನು ದ್ವಿಭಾಷಾ ನೀತಿ ಮೇಲೂ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಕಮೆಂಟ್ನ ಹಾಕಿ. ಆ್ಯಂಡ್ ಭಾಳ ಜನ ಐ ಡೋಂಟ್ ನೋ ಗೈಸ್, ನೀವು ಕ್ವಶನ್ ಕೇಳಿರ್ತೀನಿ, ಅದಕ್ಕೆ ಉತ್ತರ ಹೇಳಿರೋದಿಲ್ಲ. ಹೌದಲ್ಲೋ, ನಿನ್ನೆ ಎಷ್ಟೋ ಕಡೆ ಕ್ವಶನ್ ಕೇಳಿದ್ದೆ ನಾನು, ಅದಕ್ಕೆ ನೀವು ಯಾರೂ ಕೂಡ ಉತ್ತರ ಮಾಡಿಲ್ಲ. ಸರ್, ವೆರಿ ಗುಡ್ ಕ್ಲಾಸ್ ಅಂತ ಹಾಕ್ದಿರಿ. ವೆರಿ ಗುಡ್ ಕ್ಲಾಸ್ ಅಂತ ಹಾಕಬೇಡ್ರಿ, ಅದ್ರ ಬದಲಿ ಕ್ವಶನ್ ಕೇಳಿದಕ್ಕೆ ಉತ್ತರ ಹಾಕ್ರಿ. ಐ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ನೋಡಿ, ಭಾರತ ಅಂಧರ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿಯರ ಯಶೋಗಾಥೆ ನೋಡಿ. ದೀಸ್ ರಿಯಲಿ ಗ್ರೇಟ್ ಗೈಸ್. ದೀಸ್ ವುಮನ್ ಆರ್ ರಿಯಲಿ ಗ್ರೇಟ್. ಈ ಗರ್ಲ್ಸು ಕುರುಡರಾಗಿದ್ದರೂ ಕೂಡ, ಅಂಧರಾಗಿದ್ದರೂ ಕೂಡ ಈ ಒಂದು ಕ್ರಿಕೆಟ್ ಆಟದಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಭಾಳ ಸರ್ತಿ ನಾವು ಎಲ್ಲ ಕರೆಕ್ಟ್ ಇದ್ದು ನಮ್ಮ ಕಡೆ ಅದು ಆಗೋದಿಲ್ಲ ಇದು ಆಗೋದಿಲ್ಲ ಅಂತ ಹೇಳ್ತಿರ್ತೀವಿ. ಅಂಥವ್ರಿಗೆಲ್ಲ ಇವರೇ ಉದಾಹರಣೆ. ಆ್ಯಂಡ್ ಎಷ್ಟು ಕಷ್ಟ ನೋಡಿ. ಓಕೆ, ಅವರು ಅಂಧರಿದ್ದಾರೆ ಅಂದರೆ ಅವ್ರಿಗೆ ಬಾಲ್ ಕಾಣೋದಿಲ್ಲ, ಆ ಬಾಲ್ ಒಳಗೆ ಏನೋ ಒಂದು ಸೌಂಡ್ ಬರೋ ಹಾಗೆ ಡಿವೈಸ್ನ ಯೂಸ್ ಮಾಡಿರಿ
ಯೂಸ್ ಮಾಡಿಬಿಟ್ಟು ಅದನ್ನು ಹಿಡಿಯೋ ಹಾಗೆ ಮಾಡ್ತಾರೆ. ಓಕೆ, ಸೊ ಇವರ ಸಾಧನೆ ನಿಜವಾಗ್ಲೂ ಬಾನೆತ್ತರಕ್ಕೆ ಹೋಗಬೇಕು. ದೇಖ್ಲೆ ಇಂಡಿಯಾ ಅಂತ ಇವರು ತೋರಿಸ್ಕೊಟ್ಟಂಥವ್ರು. ಆ್ಯಂಡ್ ಅದು ಈ ಹೆಣ್ಮಕ್ಳಿಗೆ ಇದು ಸಾಮಾನ್ಯವಾದಂಥ ಕೆಲಸನ. ವಿಚಾರ ಮಾಡಿ, ಇದನ್ನು ನಿಮಗೆ ಗ್ರೂಪ್ ಒಳಗೆ ಹಾಕಿರ್ತದೆ, ಆ ಸ್ಟೋರಿಗಳನ್ನು ಕೂಡ ಓದ್ಬೋದು ನೀವು ಫಾರ್ ಇನ್ಸ್ಪಿರೇಷನ್ ಪರ್ಪಸ್. ಓಕೆ, AI ನಿಯಂತ್ರಿಸುವವರು ಯಾರು ನೋಡಿ. ಬೆಂಗಳೂರಿನಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಉದ್ಯೋಗ ಕಸಿತದೆ ಅಂತೇನೈತಿ. ಸೊ ಇಲ್ಲಿ ಮುಂದೆ ಎಲ್ಲ AI ಅಂತಿದ್ದಾರೆ. ಓಕೆ, ಇದನ್ನು ನಿಯಂತ್ರಣ ಮಾಡೋರು ಯಾರು? ದಟ್ಸ್ ಅ ಬಿಗ್ ಕ್ವಶನ್ ಅಂತ ಕೂಡ ಇದ್ರೊಳಗೆ ಬಂದಿದೆ. ChatGPT ಇಂದ ಹಿಡಿದು DeepFakeವರೆಗೂ ಕೂಡ ಸಾವಿರಾರು ಜನ ಇವತ್ತು AI ಉಪಯೋಗ ಮಾಡ್ತಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅದು ಸರಿ ಇನ್ಫಾರ್ಮೇಷನ್ ಕೊಡ್ತಿದೆ, ಎಷ್ಟರ ಮಟ್ಟಿಗೆ ತಪ್ಪು ಕೊಡ್ತಿದೆ, ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಎನಿಥಿಂಗ್. ಓಕೆ, ಅದ್ರ ಬಗ್ಗೆ ಏನೂ ವಿಚಾರ ಮಾಡ್ತಾ ಇಲ್ಲ ನಾವು. ದ್ಯಾಟ್ಸ್ ವೆರಿ ಡೇಂಜರಸ್ ಅಂತ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ಓಕೆ, ನೆಕ್ಸ್ಟ್, ಒಳ ಮೀಸಲಾತಿ ವರದಿ ಸರಿ ಇಲ್ಲ, ಕೆಲವೊಂದು ಪರ ಮತ್ತು ವಿರೋಧವಾದಂಥ ಒಂದು ಇದು ಬರ್ತಿದ್ದಾವೆ. ನೋಡೋಣ, ಲೈಕ್ ಏನೇನು ಪರ ಇದ್ದಾವೆ, ಏನೇನು ವಿರೋಧ ಇದ್ದಾವೆ, ಮೇನ್ ಪೇಜ್ ಒಳಗೆ ಆರ್ಟಿಕಲ್ ಬಂದಿದೆ, ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ರೀಸೆಂಟ್ಲಿ ಒಬ್ಬ ಚಿಕ್ಕ ಹುಡುಗ, 7th ಸ್ಟ್ಯಾಂಡರ್ಡ್ ಹುಡುಗ, ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ನಾನು ಕೂಡ ನಿಮ್ಗೆ ಹೇಳಿದ್ದೆ. ಸೊ ವೆಬ್ ಸೀರೀಸ್, ಜಪಾನ್ದು ಒಂದು ವೆಬ್ ಸೀರೀಸ್ ಬರ್ತದಂತೆ, ಅದ್ರ ಹೆಸರು ಡೆತ್ ನೋಟ್ ಅಂತೆ. ಆ ಜಾಪನೀಸ್ ವೆಬ್ ಸೀರೀಸನ್ನು ನೋಡಿ ಆ ಹುಡುಗ ತೀರ್ ಹೋಗಿದ್ದು ಅಂತ ರಿಪೋರ್ಟ್ ಮತ್ತು ಆ ಮೊಬೈಲ್ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದೆ. ಆ್ಯಂಡ್ ಪಾಲಕರಾದವರು ಆ ಹುಡುಗ ಏನು ನೋಡ್ತಿದೆ, ಏನು ನೋಡ್ತಿಲ್ಲ, ಮೊಬೈಲ್ ಒಳಗೆ ಏನು ಮಾಡ್ತಿದೆ ಅನ್ನೋದನ್ನು ಕರೆಕ್ಟಾಗಿ ಮಾನಿಟರ್ ಮಾಡಬೇಕು ಗೈಸ್. ನೋಡಿ, ಈಗ ಆನ್ಲೈನ್ ಒಳಗೆ ಹಾಗೆ ಇರ್ತವೆ. ಓಕೆ, ಸೊ ಅಂಥ ಕಂಟೆಂಟನ್ನೇ ಅವರು ಮಾರಾಟ ಮಾಡ್ತಿರ್ತಾರೆ. ಸೊ ಈ ಮಕ್ಕಳು, ಚಿಕ್ಕ ಮಕ್ಕಳು ಅಂಥವಕ್ಕೆಲ್ಲ ಇವರು ತಮ್ಮ ಜೀವನ ಕಳ್ಕೊತಿದ್ದಾರೆ. ದಟ್ ಈಸ್ ವೆರಿ ವೆರಿ ಬ್ಯಾಡ್. ನೆಕ್ಸ್ಟ್, ವರುಣ, ಶಿವಾಜಿನಗರದಲ್ಲೂ ಮತಕಳು. ಓಕೆ, ಮತ್ತು ಕಾಂಗ್ರೆಸ್ BJP ನಡುವೆ ಪರವಿರೋಧಗಳು ನಡೀತಾನೆ ಇದ್ದಾವೆ ಗೈಸ್. ಓಕೆ, ಸೊ ನೋಡೋಣ. ನೋಡಿ, ಕುಮಾರಸ್ವಾಮಿ ಹೇಳ್ತಿದ್ದಾರೆ, HD ಕುಮಾರಸ್ವಾಮಿ ಅವರು, ಮತಗಳ್ಳತನವನ್ನು ತಡಿಲಿಕ್ಕೆ ಮತದಾರರ ಗುರುತಿನ ಚೀಟಿಯನ್ನು ಆಧಾರ್ ಸಂಖ್ಯೆಯೊಂದಿಗೆ ನೋಂದಾವಣೆ ಮಾಡಿಬಿಡ್ರಿ. ಎರಡು ಫೇಕ್ ಮಾಡೋದು ಅಷ್ಟು ಈಜಿ ಅಲ್ಲ ಅಂತ ಹೇಳ್ತಿದ್ದಾರೆ. ಎಸ್ ಪಾಸಿಬಲ್, ಸೊಲ್ಯೂಷನ್ ಆಗಬಹುದು. ಓಕೆ, 2024 ಮತದಾರರ ಪಟ್ಟಿ ಕಾಣೆ. ರಾಜ್ಯ ಚುನಾವಣಾ ಆಯೋಗ ಜಾಲದಲ್ಲಿ ಮಾಹಿತಿ ಇಲ್ಲ ಅಂತೆ. ಎಲ್ಲಿ ಹೋಯ್ತಪ್ಪ, ಇಷ್ಟದಿಂದ ಇದ್ದಿದ್ದು ಈಗ ಎಲ್ಲಿ ಹೋಯ್ತು? ಇದನ್ನು ಕೊಡು ಅಂದರೆ ಏನು ಪ್ರಾಬ್ಲಮ್ಮು? ಓಕೆ, ಚುನಾವಣಾ ಆಯೋಗ ಕೊಡ್ತಾ ಇಲ್ಲ. ಏನಾದರೂ ಸಮಸ್ಯೆ ಇದ್ದಲ್ಲೇ ಕೊಡಲಿಕ್ಕಿಲ್ಲ, ಇಲ್ಲ ಅಂದರೆ ಇಮಿಡಿಯೇಟಾಗಿ ಕೊಟ್ಬಿಡೋರು. ಓಕೆ, ಇಟ್ಸ್ ಟೈಮ್ ಟು ಗಿವ್ ಗೈಸ್. ಸೊ ಆ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕು. ಇವತ್ತಿನ ಒಂದು ಸುಭಾಷಿತವನ್ನು ನಾವು ನೋಡೋದಾದರೆ ಮಹಾತ್ಮ ಗಾಂಧೀಜಿಯವ್ರದ್ದು ಕೊಟ್ಟಿದ್ದಾರೆ. ಅಭಿಪ್ರಾಯ ಭೇದ ಎಂದರೆ ದ್ವೇಷ ಎಂದಲ್ಲ. ನೋಡಿ, ಅಭಿಪ್ರಾಯ ಭೇದ ಎಂದರೆ ದ್ವೇಷವೆಂದಲ್ಲ, ಭಿನ್ನಾಭಿಪ್ರಾಯ ಇಲ್ಲದ ಇಬ್ಬರನ್ನು ನಾನು ನೋಡಿಯೇ ಇಲ್ಲ ಅಂತ ಗಾಂಧೀಜಿ ಹೇಳ್ತಾರೆ. ಬ್ರದರ್, ಸಿಸ್ಟರ್, ಫಾದರ್, ಮದರ್, ಓಕೆ, ಇಬ್ಬರು ವ್ಯಕ್ತಿ ಇದ್ದಾರೆ ಅಂದರೆ ಅವ್ರ ನಡುವೆ ಭಿನ್ನಾಭಿಪ್ರಾಯಗಳು ಎಲ್ಲರೂ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಇಲ್ಲ, ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಸೊ ಅಂಥ ವ್ಯಕ್ತಿಗಳನ್ನ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಗೈಸ್. ನೆಕ್ಸ್ಟ್, ನೈಜ ಭಾರತೀಯ ಮಾನದಂಡ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ದುರಾದೃಷ್ಟಕರ. ಇದ್ರ ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಸೊ ಏನಂದರೆ ನೋಡಿ, ರಾಹುಲ್ ಗಾಂಧಿಯವರು 2022 ಈ ಭಾರತ್ ಜೋಡೋ ಯಾತ್ರೆನ ಕಂಡಕ್ಟ್ ಮಾಡಿದಾಗ ದೇಶಾದ್ಯಂತ ಈ ಕಾಲ್ನಡಿಗೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಮೀಡಿಯಾದ ಮುಂದೆ ಹೇಳಿದ್ದಾರೆ, ಭಾರತದ 2000 ಚದುರ ಕಿಲೋಮೀಟರ್ ಭೂಮಿಯನ್ನು ಚೈನಾ ಆಕ್ರಮಿಸಿಕೊಂಡಿದೆ. ಒಂದನೇದು, ಭಾರತದ 20 ಸೈನಿಕರನ್ನು ಚೈನಾದವರು ಬಂದು ಅಟ್ಯಾಕ್ ಮಾಡಿದ್ದಾರೆ ಅಂತ ಇವ್ರು ಹೇಳಿರುವಂಥ ಹೇಳಿಕೆನ ಡಿಫಮೇಷನ್ ಕೇಸ್ ಹಾಕಿದ್ದಾರೆ. ಇವ್ರ ಮೇಲೆ ಮಾನಭಂಗ ಕೇಸನ್ನು ಹಾಕಿದ್ದಾರೆ. ಆ್ಯಂಡ್ ಆ ಒಂದು ಕೇಸ್ನ ಡಿಸ್ಕಷನ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟಿನ ಜಡ್ಜ್ ಕೇಳ್ತಾರೆ ರಾಹುಲ್ ಗಾಂಧಿ ಅವರಿಗೆ, ನೀವು ನಿಜವಾಗ್ಲೂ ಒಬ್ಬ ಭಾರತೀಯನಾ? ಓಕೆ, ಭಾರತೀಯರಾಗಿದ್ದರೆ ನೀವು ಹೀಗೆ ಮಾತಾಡ್ತಿದ್ರಾ ಅಂತ ಅವರು ರಾಹುಲ್ ಗಾಂಧಿ ಅವ್ರನ್ನ ಕ್ವಶನ್ ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಕೇಳ್ತಾ ಇದೆ, ನಿಜವಾಗ್ಲೂ ಜುಡಿಷರಿ ಇಷ್ಟೊಂದು ಬೇಜವಾಬ್ದಾರಿತನದಿಂದ ನಡ್ಕೋಬಹುದಾ?
ಲೀಡರ್ ಆಫ್ ದಿ ಅಪೋಸಿಷನ್ ಅಂದರೆ ವಿರೋಧ ಪಕ್ಷದ ನಾಯಕನ ಕೆಲಸನೇ ಪ್ರಶ್ನೆ ಮಾಡೋದು. ಇವ್ರ ಕೆಲಸನೇ ಸರ್ಕಾರವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಇಲ್ಲೋ ಚೆಕ್ ಮಾಡೋದು. ಇವ್ರು ಇರೋದೇ ಅದ್ರ ಸಂಬಂಧ. ಇಷ್ಟೆಲ್ಲ ಇದ್ರೂ ಕೂಡ ಹೆಂಗೆ ಸುಪ್ರೀಂ ಕೋರ್ಟ್ ಇಂಥ ಪ್ರಶ್ನೆಗಳನ್ನ ಕೇಳ್ತಿದೆ? ಅವ್ರು ನಿಜವಾಗ್ಲೂ ಜಡ್ಜಾ? ಓಕೆ, ಈ ಜಡ್ಜಸ್ಗಳಾಗಿ ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದಾ? ಸೊ ಎಷ್ಟೆಲ್ಲ ಸರ್ಕಾರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದೆ ಜನರಿಗೆ. 2019ರಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಆಗಿರ್ಬೋದು, ಆಪರೇಷನ್ ಸಿಂಧೂರ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಇವು ಎಲ್ಲಕ್ರ ಬಗ್ಗೆನೂ ಗಲ್ವಾನ್ ಕಣಿವೆಯಲ್ಲಿ ಸಂಬಂಧಪಟ್ಟ ಸಂಘರ್ಷದ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಇವುಗಳನ್ನು ಪ್ರಶ್ನಿಸುವ ಹಕ್ಕು ವಿರೋಧ ಪಕ್ಷಗಳಿಗೆ ಮಾತ್ರ ಇದೆ. ನೈಜ ಭಾರತೀಯತೆ ಎಂದು ಹೇಳುವ ಮೂಲಕ ಪ್ರಶ್ನೆ ಕೇಳುವುದನ್ನು ಹತ್ತಿಕ್ಕುವ ಒಂದು ಪ್ರವೃತ್ತಿಯನ್ನು ನ್ಯಾಯಾಂಗವೇ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿ ಪ್ರಶ್ನೆ ಆಗುತ್ತೆ ಗೈಸ್. ರಾಹುಲ್ ಗಾಂಧಿಯವರ ರಕ್ಷಣೆಗೆ ಕೊನೆಗೂ ಒದಗಬೇಕಾದದ್ದು ಅವರ ಸಂಸತ್ ಸದಸ್ಯತ್ವ. ಮತ್ತೆ ಇಲ್ಲಿ ಜಡ್ಜ್ ಹೇಳ್ತಾರೆ, ನೀವು ಅದನ್ನು ಪಾರ್ಲಿಮೆಂಟ್ ಒಳಗೆ ಹೇಳ್ರಿ, ಹೊರಗೆ ಯಾಕೆ ಹೇಳತ್ತೀರಿ? ಪಾರ್ಲಿಮೆಂಟ್ ಒಳಗೆ ಹೇಳಿದ್ರೆ ಎಷ್ಟು ಜನ ಪಾರ್ಲಿಮೆಂಟ್ ಸೆಷನ್ನ ಕೇಳ್ತಾರೆ, ಎಷ್ಟು ಜನ ಅದನ್ನು ನೋಡ್ತಾರೆ? ಹೊರಗೆ ಹೇಳಿದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಥರ ಮಾತಾಡ್ಬೋದಾಗಿತ್ತು. ಇಟ್ಸ್ ಅ ಪ್ರೊಟೆಕ್ಟರ್ ಆಫ್ ಲಾ ಸುಪ್ರೀಂ ಕೋರ್ಟ್ ಅಂತ ಆರ್ಟಿಕಲ್ ಹೇಳುತ್ತೆ ಗೈಸ್. ಆಮೇಲೆ ಚುನಾವಣಾ ಆಯೋಗದ ಮೇಲೆ ಸುಳ್ಳಿನ ಸುರಿಮಳೆಯು ಜನತಂತ್ರಕ್ಕೆ ನೇಣು ಬಿಗಿಯುವ ಒಂದು ಕೆಲಸ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಹಾಗಿತ್ತು ಅಂದರೆ ಚುನಾವಣಾ ಆಯೋಗ ಏನು ಡಾಕ್ಯುಮೆಂಟ್ ಕೇಳ್ತಿದ್ದಾರೆ ಅದನ್ನು ತೋರಿಸ್ಬಿಡ್ಲಿ, ಮುಗೀತು. ಓಕೆ, ಸೊ ಅದಕ್ಕೆ ಯಾಕೆ ನೇಣು ಹಾಕುವಂಥ ಅವಶ್ಯಕತೆ ಇದೆ? ದಟ್ ಈಸ್ ದ ಕ್ವಶನ್ ಗೈಸ್. ನೆಕ್ಸ್ಟ್, ಕೆರೆಗಳ ಕತ್ತಿಗೆ ಸರ್ಕಾರದ ಕೈ. ಬೆಂಗಳೂರೊಳಗೆ ಹಿಂದೆ ಎಷ್ಟು ಕೆರೆಗಳಿದ್ವು ಅವಕ್ಕೂರನ್ನೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಆಕ್ಯುಪೈ ಮಾಡಿಕೊಂಡಿದೆ. ಎಲ್ಲವನ್ನೂ ಕೂಡ ಸೈಟ್ ಮಾಡಿ ರಿಯಲ್ ಎಸ್ಟೇಟ್ದವರು ಮಾರ್ತಿದ್ದಾರೆ. ಈ ಕೆರೆಗಳ ಕುತ್ತಿಗೆಗೆ ಯಾಕೆ ಸರ್ಕಾರ ಕೈ ಹಾಕ್ತಿದೆ? ರೀಸೆಂಟ್ಲಿ ಬಫರ್ ಝೋನ್ಸ್ಗಳು ಅಂತ ಹೇಳಿ ಆ ಕೆರೆಗಳ ಹತ್ತಿರ ಇರುವಂಥ ಪ್ಲೇಸ್ಗಳಲ್ಲಿ ಯಾರೂ ರಿಯಲ್ ಎಸ್ಟೇಟ್ನ ನಡೆಸಂಗಿಲ್ಲ ಅಂತ ರೂಲ್ಸ್ ಇತ್ತು. ಸರ್ಕಾರ ಇದನ್ನು ಕ್ಯಾನ್ಸಲ್ ಮಾಡಿದೆ. ಬೆಂಗಳೂರಿನಲ್ಲಿರುವಂಥ ಕೆರೆಗಳ ಹತ್ತಿರ ಇರುವಂಥ ಆ ರಿಯಲ್ ಎಸ್ಟೇಟ್ ಒಂದು ಪ್ಲೇಸ್ಗೆ ಪರ್ಮಿಷನ್ ಕೊಟ್ಟಿದೆ. ಅದಕ್ಕೆ ಇವರು ಹೇಳ್ತಾರೆ, ಸಾಹಿತಿ ಬೀಚಿಯವರು ಹೇಳಿದ್ದಂತೆ ಕಾನೂನು ಕತ್ತೆ ಇದ್ದಂತೆ. ಓಕೆ, ಕಾನೂನು ಅಂದ್ರೆ ಒಂದು ಕತ್ತೆ ಇದ್ದಂತೆ ಅಂತ ಅವರು ವ್ಯಂಗ್ಯ ಮಾಡ್ತಿದ್ರಂತೆ. ಸೊ ಇದು ಇವತ್ತಿಗೆ ಪ್ರಸ್ತುತ ಅಂತ ಹೇಳ್ತಾರೆ. ಶಾಸಕಾಂಗದ ಹಸ್ತಕ್ಷೇಪ ಮತ್ತು ಕಾರ್ಯಾಂಗದ ಅದಕ್ಷತೆಯಿಂದಾಗಿ ಕಾನೂನು ಇಲ್ಲಿ ಅಕ್ಷರಶಃ ಕತ್ತೆಯಾಗಿದೆ ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಶಿವಮೊಗ್ಗದೊಳಗೆ ಎಷ್ಟು ಕೆರೆಗಳನ್ನ ಒತ್ತುವರಿ ಮಾಡಲಾಗಿದೆ. ಅದಾದ ನಂತರ 1994 ಹೊತ್ತಿಗೆ ಶಿವಮೊಗ್ಗ ನಗರಸಭೆಯೊಳಗೆ ಜೀವಂತ ಇರುವಂಥ ಕೆರೆಗಳು ಎಷ್ಟಿದ್ದಾವೆ, ಬೆಂಗಳೂರಿನಲ್ಲಿ ಎಷ್ಟಿದ್ದಾವೆ. ಅಷ್ಟೇ ಅಲ್ಲ, ಈ ಅಂಕಿ ಅಂಶಗಳ ಪ್ರಕಾರ 50 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ 272 ಕೆರೆಗಳಿದ್ವು. ಈಗ 168ಕ್ಕೆ ಇಳಿದಿದೆ. ಮುಂದಿನ 10 ವರ್ಷನಾಗ ಇವು ಇರಂಗಿಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾಗಳು ಮತ್ತವರ ಒತ್ತುವರಿಗೆ ಸಹಕರಿಸಿದ ಎಲ್ಲ ಸರ್ಕಾರಗಳು ಇದಕ್ಕೆ ನೇರ ಕಾರಣಭೂತ ಆಗಿದ್ದಾವೆ ಅಂತ ಕೂಡ ಹೇಳ್ತಾರೆ ಇವರು. 2016ರಲ್ಲಿ ಕೆರೆಗಳ ಸುತ್ತಲಿನ ಸಂರಕ್ಷಿತ ಪ್ರದೇಶವನ್ನು 75 ಮೀಟರ್ ವಿಸ್ತರಿಸಲಾಗಿತ್ತು. ಇದನ್ನು ಒಪ್ಪದ ಕರ್ನಾಟಕ ಸರ್ಕಾರ ಈ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿ ನ್ಯಾಯಮಂಡಳಿ ಆದೇಶವನ್ನು ತಡೆ ಹಿಡಿದು ಸುಪ್ರೀಂ ಕೋರ್ಟ್ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ 1976, ಮಾಸ್ಟರ್ ಪ್ಲ್ಯಾನ್ ಬೆಂಗಳೂರು 2015, ಕರ್ನಾಟಕ ಕೆರೆ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ KTCDA 2014ರಂತೆ ಕೆರೆಗಳ ಬಫರ್ ಝೋನ್ ನಿಗದಿ ಮಾಡುವಂತೆ ತಿಳಿಸಿತ್ತು. ಸೊ ಇದನ್ನು 30 ಮೀಟರ್ ಎಂದು ಇತ್ತೀಚೆಗೆ ನಮೂದಿಸಲಾಗಿದೆ. 30 ಮೀಟರ್ ಮಾತ್ರ ಮಾಡಿದ್ದಾರೆ. ಓಕೆ, ಸೊ ಅದನ್ನು ವರ್ಷದಿಂದ ವರ್ಷಕ್ಕೆ ನೀಚ ಜನ ಈ ಕೆರೆಗಳನ್ನೆಲ್ಲ ಒತ್ತುವರಿ ಮಾಡ್ತಿದ್ದಾರೆ. ಹೀಗಾದರೆ ಡೆಫಿನೆಟ್ಲಿ ಮಳೆ ಜಾಸ್ತಿ ಆದಾಗ ಬೆಂಗಳೂರೊಳಗೆ ಫ್ಲಡ್ ಆಗ್ತಿದೆ, ಪ್ರವಾಹ ಆಗ್ತಿದೆ. ಮಳೆ ಕಡಿಮೆ ಆದಾಗ ನೀರಿಗೆ ಹಾಹಾಕಾರ ಆಗ್ತಾಯಿದೆ. ಯಾವಾಗ ಕೆರೆಗಳಿದ್ದು ಎಂಥ ಚಂದ ಗಾರ್ಡನ್ ಸಿಟಿ ಇರುವಂಥ ಬೆಂಗಳೂರನ್ನು ಈ ಮಾಫಿಯಾಗಳಿಂದಾಗಿ ಹಾಳು ಮಾಡ್ತಿದ್ದಾರೆ.
ನೈಸರ್ಗಿಕವಾಗಿ ಬೆಳೆಯುವಂಥ ಗಿಡ ಗಂಟಿಗಳಿಗೆ ನೀರು ಬೇಕು. ಬೇಸಿಗೆಯಲ್ಲಿ ಈ ಒಂದು ಅನೇಕ ಸಮಸ್ಯೆಗೆ ಕಾರಣ ಆಗ್ತಿದ್ದಾವೆ. ಕೆರೆಗಳ ಸಾಮೂಹಿಕ ಸಾವಿಗೂ ಕೂಡ ಈ ಸರ್ಕಾರಗಳು, ಇದೇ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, ಆ್ಯಂಡ್ ಆರ್ಟಿಕಲಲ್ಲೂ ಕೂಡ ಹೇಳ್ತಾರೆ ಇದೇ ಸರ್ಕಾರ ಅಂತಲ್ಲ, ಕರ್ನಾಟಕವನ್ನಾಳಿದ ಎಲ್ಲ ಸರ್ಕಾರಗಳು ಇದಕ್ಕೆ ರೆಸ್ಪಾನ್ಸಿಬಲ್ ಇದ್ದಾವೆ. ಓಕೆ, 4 ಎಕರೆ 5 ಎಕರೆ ಬೆಂಗಳೂರೊಳಗೆ ಒಂದು ಸೈಟ್ ತೊಗೊಳಕ್ಕೆ ಜೀವನ ಪೂರ್ತಿ ದುಡಿದ್ರು ಕೂಡ ಒಬ್ರು ಯಾರು ಟೀಚರ್ ಇದ್ದಾರೆ ಏನೋ ಮಾಡ್ತಾರೆ ಅಂದರೆ ಅಂಥವ್ರು ಒಂದು ಸೈಟ್ ತೊಗೊಳಕ್ಕಾಗೋದಿಲ್ಲ. ಅಂಥದ್ರೊಳಗೆ ಈ ಪೊಲಿಟಿಷಿಯನ್ ಹೆಸರು ಮೇಲೆ 4-5 ಎಕರೆ ಬೆಂಗಳೂರೊಳಗಿನ ಜಮೀನು ಇರುತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪೂರ್ವದಲ್ಲಿ ಜಿಲ್ಲಾವಾರು ಸ್ಥಳೀಯ ತಜ್ಞರ ಜೊತೆ ಚರ್ಚೆ ನಡೆಸಬೇಕು. ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯಗಳ ನೇತೃತ್ವ ಸಮಿತಿಯ ಶಿಫಾರಸುಗಳು ಏನು ಇದೆ ಅನ್ನೋದನ್ನು ತಿಳ್ಕೋಬೇಕು. ಕೆರೆಗಳ ಒತ್ತುವರಿಯನ್ನು ಬಂದ್ ಮಾಡಬೇಕು ಅಂತ ಆರ್ಟಿಕಲಲ್ಲಿ ಹೇಳುತ್ತೆ. ನೆಕ್ಸ್ಟ್, ಶಾಲಾ ಶಿಕ್ಷಣ ಯಾಕಿ ಕುಸಿತ? ಸಮಗ್ರ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲಾ ಶಿಕ್ಷಣ ತಳಪಾಯ ಇದ್ದಂತೆ. ಹೌದು, ಶಾಲಾ ಶಿಕ್ಷಣ ಇಂಪಾರ್ಟೆಂಟ್. ಇವತ್ತು ಏನಾಗ್ತಾ ಇದೆ ಅಂದರೆ ಶಾಲಾ ಶಿಕ್ಷಣದ ಗುಣಮಟ್ಟ ಹೇಗಿದೆ ಅಂತ ಕೇಳಿದರೆ ಅದರೊಳಗೂ ಪ್ರೈಮರಿ ಸ್ಕೂಲ್ಸ್ಗಳಲ್ಲಿ, ಅದರೊಳಗೂ ಗೌರ್ಮೆಂಟ್ ಶಾಲೆಗಳಲ್ಲಿ ಇಟ್ಸ್ ಹಾರಿಬಲ್. ಓಕೆ, ಇದು ಸರಿಯಾಗಿದೆ ಅನ್ನುವರು ತುಂಬ ಕಡಿಮೆ. ಒಂದು ರಾಷ್ಟ್ರೀಯ ಸಮೀಕ್ಷೆ, ಪರಾಕ್ ರಾಷ್ಟ್ರೀಯ ಸಮೀಕ್ಷೆ ವರದಿ ಇತ್ತೀಚೆಗೆ ಒಂದು ಪ್ರಕಟಗೊಂಡಿದೆ. ಶಾಲಾ ಶಿಕ್ಷಣದ ಗುಣಮಟ್ಟ ಕರ್ನಾಟಕದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲದಿರುವುದನ್ನು ಗುರುತಿಸಿದೆ. ಕರ್ನಾಟಕ ಅಷ್ಟೇ ಅಲ್ಲ, ಅನೇಕ ರಾಜ್ಯಗಳ ಒಂದು ರಾಷ್ಟ್ರೀಯ ಸಮೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಮಕ್ಕಳು ಎಷ್ಟು ಹಿಂದೆ ಬಿದ್ದಿದ್ದಾರೆ. ಆಮೇಲೆ ಈ ಶಾಲೆಗಳಲ್ಲಿ ಇರುವಂಥ ಮೂಲ ಸೌಕರ್ಯಗಳು ಎಷ್ಟು ಕಡಿಮೆ ಇದ್ದಾವೆ. ಅವರ ಸ್ಮರಣ ಶಕ್ತಿ ಬದಲಿಗೆ ಅನ್ವಯಿಕ ಸಾಮರ್ಥ್ಯವನ್ನು ಗುರುತಿಸುವ ಸಮೀಕ್ಷೆ ಕೂಡ ವಿಶೇಷವಾಗಿತ್ತು. ಸ್ಮರಣೆ ಗುರುತಿಟ್ಕೋತಾರೆ, ಭಾಳ ಜನ ನೆನಪಿಟ್ಕೋತಾರೆ, ಮಗ್ಗು ಹೊಡಿತಾರೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನ್ನೋದನ್ನು ಕೂಡ ಇದು ಕಂಡು ಹಿಡಿದಿದೆ. ಪಂಜಾಬ್, ಕೇರಳ, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಮಹಾರಾಷ್ಟ್ರ, ಒಡಿಸ್ಸಾ ರಾಜ್ಯಗಳು ಉತ್ತಮ ಸಾಧನೆಯನ್ನು ತೋರಿದರೂ ಕೂಡ ಪರಾಕ್ ಸಮೀಕ್ಷೆಯಲ್ಲಿ ಟಾಪ್ 10 ಪಟ್ಟಿಯಲ್ಲಿ ಈ ರಾಜ್ಯಗಳು ಇವೆ. ಸಮೀಕ್ಷೆ ಕೈಗೊಂಡ 3 ತರಗತಿಗಳಲ್ಲಿ ಕಡಿಮೆ ಸಾಧನೆ ಮಾಡಿ ಕೊನೆಗೆ 10 ರಾಜ್ಯಗಳ ಪಟ್ಟಿಯಲ್ಲಿರುವ ರಾಜ್ಯಗಳಲ್ಲಿ ಗುಜರಾತ್, ಮೇಘಾಲಯ, ಜಮ್ಮು ಆ್ಯಂಡ್ ಕಾಶ್ಮೀರ್, ಪುದುಚೇರಿ ಕೂಡ ಸೇರಿವೆ. ಓಕೆ, ನಮ್ಮ ನೆರೆಯ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ರಾಜ್ಯಗಳು 6 ಮತ್ತು 9ನೇ ತರಗತಿಯಲ್ಲಿ ಹಾಗೂ ಕರ್ನಾಟಕ 9ನೇ ತರಗತಿಯಲ್ಲಿ ಕೊನೆಯ 10 ರಾಜ್ಯಗಳಲ್ಲಿ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿವೆ. ಉತ್ತಮ ಸಾಧನೆಯನ್ನು ತೋರಿದಂಥ ಈ ರಾಜ್ಯಗಳಲ್ಲಿ ಓಕೆ ಎಷ್ಟೆಷ್ಟು ಜಿಲ್ಲೆಗಳಿದ್ದಾವೆ, ಅಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ದೇಶದೊಳಗೆ ಪ್ರಾಬ್ಲಮ್ ಏನು ಅಂದರೆ ಒಂದು ಶಿಕ್ಷಕರ ಒಂದು ಟ್ರೈನಿಂಗ್ ಮೊದಲು ಅವಶ್ಯಕತೆ ಇದೆ. ಓಕೆ, ಈ ಮಕ್ಕಳ ಟ್ರೈನಿಂಗ್, ಮಕ್ಕಳಿಗೆ ಶಿಕ್ಷಣ ಕೊಡೋಕ್ಕಿಂತನೂ ಓಕೆ ಪೂರ್ವಕಾಲಿಕ ಶಿಕ್ಷಕರ ನೇಮಕಾತಿಯನ್ನು ಮಾಡುವುದು ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕರ್ನಾಟಕದೊಳಗಂತೂ 60,000 ಶಿಕ್ಷಕರ ಹುದ್ದೆ ಖಾಲಿ ಇದ್ದಾವೆ ಆ್ಯಂಡ್ ಸರ್ಕಾರ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಓಕೆ, ಇದರಿಂದ ಹೆಂಗೆ ಕಲಿಕೆ ಇಂಪ್ರೂವ್ ಆಗುತ್ತೆ ನೀವೇ ಹೇಳಿ ಗೈಸ್. ಓಕೆ, ಕನ್ನಡ ಕಲಿಸುವಂಥ ಟೀಚರು, ಕಲಿಸ್ಲಿಕ್ಕೆ ಅಂತ ಅಪಾಯಿಂಟ್ ಆದಂಥ ಟೀಚರು ಇಂಗ್ಲೀಷ್ ಕಲಿಸ್ತಿದ್ದಾನೆ. ಮಕ್ಕಳ ಶಿಕ್ಷಣ ಏನು ಇಂಪ್ರೂವ್ ಆಗುತ್ತೆ? ಅಷ್ಟೇ ಅಲ್ಲ, 8th ಸ್ಟ್ಯಾಂಡರ್ಡ್ ಇರುವಂಥ ಹುಡುಗ 5th ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಓದು ಅಂದರೆ ಓದಕ್ಕೆ ಬರೋದಿಲ್ಲ. ಮ್ಯಾಥ್ಸ್ ಸಮಸ್ಯೆನ ಸಾಲ್ವ್ ಮಾಡು ಅಂದರೆ ಮಾಡೋಕ್ಕೆ ಬರೋದಿಲ್ಲ. ಸೊ ಈ ಟೆಕ್ನಿಕಲ್ ಸಬ್ಜೆಕ್ಟ್ ಒಳಗೆ ಅಷ್ಟೊಂದು ವೀಕ್ ಇರೋದನ್ನು ನಾವು ಕಾಣ್ತೀವಿ. ಒಳ ಮೀಸಲು ವರದಿ ಮತ್ತಷ್ಟು ಮಾಹಿತಿ. ಒಳ ಮೀಸಲಾತಿ ವರದಿ ಒಳಗೆ ಏನೈತಿ? ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ H.N. ನಾಗಮೋಹನ್ ದಾಸ್ ಅವರ ಆಯೋಗ ಇತ್ತೀಚೆಗೆ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ನೀಡುವ ಕುರಿತು ವರದಿಯನ್ನು ಸಲ್ಲಿಸಿದೆ. ಈ ಪರಿಶಿಷ್ಟ ಜಾತಿಯಲ್ಲಿಯೇ 101 ಉಪಜಾತಿಗಳಿದ್ದಾವೆ. ಇವುಗಳಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟೈತಿ? 1,07,000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಈ 101 ಜಾತಿ ಅದಾವಲ್ಲ, ಇದಕ್ಕಿಂತ ಜಾಸ್ತಿನೂ ಇರ್ಬೋದಾ? ಇವ್ರು ಸಮೀಕ್ಷೆ ಮಾಡಿದಾಗ 101 ಆಗ್ಯಾವ. ಇವು ವಿಭಿನ್ನ ರೂಪದ ಜಾತಿಗಳಾಗಿದ್ದು ವಿವಿಧ ಪ್ರದೇಶಗಳಲ್ಲಿ ಹರಡಿ ವಿವಿಧ ಹೆಸರು, ಕಸಬು ಪದ್ಧತಿಯೊಂದಿಗೆ ಜೀವಿಸುತ್ತಿರುತ್ತವೆ. ಓಕೆ, ಇವುಗಳ ನಡುವೆ ಒಳ ಮೀಸಲಾತಿ ಕಲ್ಪಿಸಲು ಅವುಗಳ ಜನಸಂಖ್ಯೆ
ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ, ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಸೇರಿದಂತೆ ಸಮಗ್ರ ದತ್ತಾಂಶದ ಅಗತ್ಯವಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ರಾಜ್ಯ ಪರಿಶಿಷ್ಟ ಜಾತಿಗಳ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸುವ ದಿಶೆಯಲ್ಲಿ ಪ್ರಯತ್ನ ಕೂಡ ನಡೆಸಿದೆ. ಹಾಗಾಗಿ ನ್ಯಾಯಮೂರ್ತಿ ಸದಾಶಿವ್ ಆಯೋಗದಲ್ಲಿನ ಆದಿ ಕರ್ನಾಟಕ ಮೊದಲು ಅಪಾಯಿಂಟ್ ಮಾಡಿದಂಥ ಸಮಿತಿ ಯಾವುದು? ನ್ಯಾಯಮೂರ್ತಿ ಸದಾಶಿವ್ ಆಯೋಗ. ಅದು ಆದಮೇಲೆ ಕಾಂತರಾಜ್ ಕಮಿಟಿ ಇದೆ. ಇವೆಲ್ಲನೂ ಕೂಡ ಇಂಪಾರ್ಟೆಂಟಾ ನಿಮ್ಮ ಎಕ್ಸಾಮ್ಗೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಗೊಂದಲಗಳನ್ನು ಬಗೆಹರಿಸುವ ಸಂಬಂಧ ಅಂಕಿಅಂಶಗಳನ್ನು ಕೂಡ ಕಲೆ ಹಾಕಿದೆ. ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ರಾಜ್ಯದಲ್ಲಿ ಭಾರೀ ಚರ್ಚೆ ಕೂಡ ಇದರಿಂದ ಹುಟ್ಟು ಹಾಕಿದೆ. ಬೇಡ ಜಂಗಮ, ಬುಡ್ಡ ಜಂಗಮ ಈ ಸಮಸ್ಯೆಗೂ ಕೂಡ ವರದಿಯಲ್ಲಿ ಪರಿಹಾರವನ್ನು ಸೂಚಿಸಲಾಗಿದೆ. ಸಚಿವ ಸಂಪುಟದಲ್ಲಿ ಚರ್ಚೆಯಾಗಿರುವ ವರದಿ ಮುಖ್ಯ ಅಂಶಗಳ ಬಗ್ಗೆ ಈಗ ಪ್ರಜಾವಾಣಿಯಲ್ಲಿ ಇದನ್ನು ನೀಡಲಾಗಿದೆ. ಆದಿ ದ್ರಾವಿಡ, ಆದಿ ಆಂಧ್ರ ಗೊಂದಲ ನೋಡಿ. ಕರ್ನಾಟಕದಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಪದಗಳು SC ಮೀಸಲಾತಿ ವರ್ಗೀಕರಣದಲ್ಲಿ ಭಾರೀ ಗೊಂದಲಕ್ಕೆ ಕೂಡ ಕಾರಣವಾಗಿವೆ. ಈ ವಿಚಾರದ ಬಗ್ಗೆ ನಾಗಮೋಹನ್ ದಾಸ್ ವರದಿ ಬೆಳಕು ಚೆಲ್ಲಿದೆ. ಕರ್ನಾಟಕದಲ್ಲಿ ಹೊಲೆಯ, ಮಾದಿಗ ಪದಗಳಿಗೆ ಬದಲಾಗಿ ಆದಿ ಕರ್ನಾಟಕ ಎಂದು ನಮೂದಿಸುವ ಪದ್ಧತಿ ಜಾರಿಗೆ ಬಂದದ್ದು 1921ರ ಜನಗಣತಿಯ ವೇಳೆ. ಅಂದಿನಿಂದಲೂ ಪರಿಶಿಷ್ಟ ಜಾತಿಗಳಲ್ಲಿ ತೆಲುಗು ಮಾತನಾಡುವವರು ಮತ್ತು ಇತರ ಕೆಲವರು ಆದಿ ಆಂಧ್ರ ಎಂದು ಬರೆಸಿದರೆ, ತಮಿಳು ಮಾತನಾಡುವವರು ಮತ್ತು ಇತರ ಕೆಲವರು ಆದಿ ದ್ರಾವಿಡ ಎಂದು, ಕನ್ನಡ ಮಾತನಾಡುವವರು ಮತ್ತು ಇತರ ಕೆಲವರು ಆದಿ ಕರ್ನಾಟಕ ಎಂದು ತಮ್ಮನ್ನು ಕರೆದುಕೊಳ್ಳುತ್ತಿದ್ದಾರೆ. ಇವೆಲ್ಲ ವಿಚಿತ್ರ ಪ್ರಾಕ್ಟೀಸ್ಗಳಿದ್ದಾವೆ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಗೈಸ್. ನೋಡೋಣ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ. ಎಡ ಬಲ ಅಂತ ಮಾಡಿದ್ದಾರೆ. ಇವು ಇಷ್ಟೇ ಜಾತಿಗಳು ಅಲ್ಲ, ಉಪಜಾತಿಗಳು ಇನ್ನೂ ಇದ್ದಾವೆ. ಟೋಟಲ್ ಆಗಿ ನೀವು ಏನು ತಿಳ್ಕೊರಿ ಅಂದರೆ ಇವಕ್ಕನ್ನೆಲ್ಲ ಇಷ್ಟು ಸ್ಪೆಸಿಫಿಕೇಷನ್ಗೆ ನಿಮಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಆದರೆ ಕರ್ನಾಟಕದೊಳಗೆ SC ಜನಸಂಖ್ಯೆ ಟೋಟಲ್ ಆಗಿ 1,07,00,000 ಸೊ ಅಧಿಕ ಇದೆ ಅಂತ ನೀವು ಇಷ್ಟು ತಿಳ್ಕೊಳ್ರಿ. ಆಮೇಲೆ ಇವರ ಒಂದು ಜನಸಂಖ್ಯೆಯನ್ನು ನೋಡಿದಾಗ 53,000 ಪುರುಷರು, 53 ಲಕ್ಷ ಪುರುಷರು, 53,000 ಮಹಿಳೆಯರು ಕೂಡ ಇದ್ದಾರೆ. ಆಮೇಲೆ 4,695 ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಇಲ್ಲಿದ್ದಾರೆ. ಸೊ ಬೇಡ ಜಂಗಮ ಸಂಖ್ಯೆಯಲ್ಲಿ ಕೃತಕವಾಗಿ ಹೆಚ್ಚಳ ಆಗಿದೆ. ರಾಜಕೀಯವಾಗಿ 5 ಜಾತಿಗಳಿಗೆ ಸಿಂಹ ಪಾಲು ಇದೆ. ಸರ್ಕಾರಿ ಉದ್ಯೋಗದಲ್ಲಿ 12 ಜಾತಿಗಳಿಗೆ ಮಾತ್ರ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಇವರೆಲ್ಲ ಡೀಟೇಲ್ ಆದಂಥ ವರದಿ ಕೊಟ್ಟಿದ್ದಾರೆ. 16ನೇ ತಾರೀಕು ಇದನ್ನೆಲ್ಲ ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಾಗಿದೆ. ಸೊ ಎಲ್ಲರಿಗೂ ಕೂಡ ಹೇಳಲಾಗಿದೆ, ಮೀನ್ಸ್ ಮಿನಿಸ್ಟರ್ಸ್ಗಳಿಗೆ ಇದರ ಒಂದು ಕಾಪಿ ಕೊಡಲಾಗಿದೆ. ನೋಡೋಣ ಏನೇನು ಸ್ಟಡಿ ಮಾಡ್ತಾರೆ, ಏನೇನು ನಿರ್ಧಾರ ತಗೋತಾರೆ. ಲೆಟ್ಸ್ ಸಿ ಗೈಸ್. ನೆಕ್ಸ್ಟ್, ಶಾಲಾ ಶುಲ್ಕ ನಿಯಂತ್ರಣಕ್ಕೆ ಪ್ರತ್ಯೇಕ ಸಂಸ್ಥೆ, ಮುಖ್ಯಮಂತ್ರಿ ಅಂತಿಮ ವರದಿ ಸಲ್ಲಿಸಿದ ಆಯೋಗ. ನೋಡಿ, ಖಾಸಗಿ ಶಾಲೆಗಳಲ್ಲಿ ಶುಲ್ಕ ನಿಯಂತ್ರಿಸಲು ಸರ್ಕಾರ ಪ್ರತ್ಯೇಕ ಶುಲ್ಕ ನಿಯಂತ್ರಣ ಸಂಸ್ಥೆಯೊಂದನ್ನು ಸ್ಥಾಪಿಸಿತ್ತು ಎಂದು ಪ್ರೊಫೆಸರ್ ಸುಖದೇವ್ ಥೋರಟ್ ಇವರ ಅಧ್ಯಕ್ಷತೆಯ ಶಿಕ್ಷಣ ನೀತಿ ಆಯೋಗ ಶಿಫಾರಸು ಮಾಡಿದೆ. ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಗೈಸ್. RTE ವ್ಯಾಪ್ತಿಗೆ 4ರಿಂದ 18ಕ್ಕೆ ಕಡ್ಡಾಯ ಶಿಕ್ಷಣ ಕಾಯ್ದೆ ಅನ್ವಯ ರಾಜ್ಯದಲ್ಲಿ 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿತ್ತು. 1ನೆಯ ತರಗತಿಯ ಪ್ರವೇಶ ಪಡೆದ ವಿದ್ಯಾರ್ಥಿಗಳು 8ನೆಯ ತರಗತಿಯ ನಂತರ ಶುಲ್ಕ ಭರಿಸಬೇಕಾದ ಈ ನಿಯಮವನ್ನು ಬದಲಾಯಿಸಿ 4ರಿಂದ 18ನೇ ವಯಸ್ಸಿನವರೆಗೂ ಅಲ್ಲಿನ ಹಂತದವರೆಗೂ ಕೂಡ ನಿಯಮ ಅನ್ವಯವಾಗಲು ಆಯೋಗ ಶಿಫಾರಸು ಮಾಡಿದೆ. ಅಂದರೆ 6ರಿಂದ 14 ವರ್ಷ ಮಕ್ಕಳಿಗೆ ಈಗ ಉಚಿತ ಶಿಕ್ಷಣ ಇತ್ತಲ್ಲ, ಅದನ್ನ 18 ವರ್ಷ ಮಾಡಬೇಕು ಅಂತ ಕೂಡ ಇದು ರೆಕಮೆಂಡೇಶನ್ ಮಾಡೈತೆ. ದಿಸ್ ಈಸ್ ಗುಡ್. ಎನಿವೆ, ಶಿಕ್ಷಣ ಕೊಡಲಿ, ನೋ ಪ್ರಾಬ್ಲಮ್. ಶಿಕ್ಷಕರ ನೇಮಕಾತಿಗೆ ಆದ್ಯತೆ ನೀಡಬೇಕು ಅಂತ ಕೂಡ ಹೇಳಿದೆ. ಗುತ್ತಿಗೆ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಸಂಪೂರ್ಣ ಸ್ಥಗಿತಗೊಳಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕೇಂದ್ರೀಯ ಶಾಲೆಗಳ ಗುಣಮಟ್ಟದ ಶಿಕ್ಷಣ ಖಾತ್ರಿಪಡಿಸಬೇಕು. ಇಂಥವ್ಕೂರ್ನ ಎಂದೂ ಮಾಡೋಂಗಿಲ್ಲ ಇವ್ರ ಜೀವಮಾನದೊಳಗೆ. ನೀವು ನೋಡ್ರಿ, ಉನ್ನತ ಶಿಕ್ಷಣಕ್ಕೆ ಏನು ಶಿಫಾರಸು ಮಾಡೈತಿ? ಪ್ರಾಧ್ಯಾಪಕರ ನೇಮಕಾತಿಗೆ ಲಿಖಿತ ಪರೀಕ್ಷೆ ಜೊತೆಗೆ ಸಂದರ್ಶನ,
ಪ್ರಾಂಶುಪಾಲರ ಹುದ್ದೆ ಸರ್ಕಾರಿ ಕಾಲೇಜುಗಳ ಅಧ್ಯಾಪಕರಿಗೆ ಮೀಸಲು, ಇದನ್ನು ಕೂಡ ತುಂಬಿಕೊಂಡಿಲ್ಲ. PhD ವಿದ್ಯಾರ್ಥಿಗಳಿಗೆ ರಾಜ್ಯದಿಂದಲೂ ಶಿಷ್ಯ ವೇತನ, ಕರ್ನಾಟಕ ರಾಜ್ಯ ಶಿಕ್ಷಣ ಹಣಕಾಸು ನಿಗಮ ಸ್ಥಾಪನೆ, ಖಾಸಗಿ ಶಾಲೆಗಳ ಪ್ರವೇಶಕ್ಕೆ ಏಕರೀತಿಯ ಪ್ರವೇಶ ಪರೀಕ್ಷೆ, ಖಾಸಗಿ ಶಿಕ್ಷಣ ಸಂಸ್ಥೆ ವಿದ್ಯಾಲಯಗಳಲ್ಲೂ ಕೂಡ ಮೀಸಲಾತಿಯನ್ನು ನೀಡುವುದು, ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಸಂಖ್ಯೆ ಏನಿದೆಯೋ ಅದನ್ನು 4ಕ್ಕೆ ಇಳಿಕೆ ಮಾಡಬೇಕು, ಪ್ರತಿ ವಿಶ್ವವಿದ್ಯಾಲಯದು ವಿದೇಶಿ ವಿದ್ಯಾರ್ಥಿ ಕೋಶವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ವೃತ್ತಿ ಶಿಕ್ಷಣಕ್ಕೆ ಶಿಫಾರಸನ್ನು ಕೊಟ್ಟಿದೆ. ಓಕೆ, ಎಲ್ಲ ವಿಭಾಗದಲ್ಲೂ ವೃತ್ತಿ ಆಧಾರಿತ ಕೋರ್ಸ್ಗಳನ್ನು ಮಾಡಬೇಕು, ತಂತ್ರಜ್ಞಾನ ಆಧಾರಿತ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಆ್ಯಂಡ್ ಆಹಾರ ಸಂರಕ್ಷಣೆ, ನಿಖರ ಕೃಷಿಯಲ್ಲಿ ಡಿಪ್ಲೊಮೊ, ಶಾಲಾ ಹಂತದಲ್ಲೇ ಕೃಷಿ ಅಧ್ಯಯನ ಪಠ್ಯ, ಇವೆಲ್ಲ ಹೊಸ ಶಿಕ್ಷಣ ನೀತಿಯ ಭಾಗ ಕೂಡ ಆಗಿದ್ದು ಗೈಸ್. ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಇವರು, ಬಟ್ ಈಗ ಹೇಳ್ತಿದ್ದಾರೆ. ಲೆಟ್ಸ್ ಸಿ ನೆಕ್ಸ್ಟ್. ಓಕೆ, ದೇಗುಲ ಜೀರ್ಣೋದ್ಧಾರಕ್ಕೆ ಭಿಕ್ಷುಕಿಯಿಂದ 1.83 ಲಕ್ಷ ದೇಣಿಗೆ. ನೋಡ್ರಿ ಗೈಸ್, ರಾಯಚೂರಿನ ತಾಲೂಕಿನ ರಾಯಚೂರು ದಿನ್ಸಿ ಮಾರ್ಗದಲ್ಲಿರುವ ಈ ಒಂದು ಬೀಜನರೇಗಾ ಗ್ರಾಮದೊಳಗೆ ಇವರು ದೇಗುಲಕ್ಕೆ ಇಷ್ಟೊಂದು ದುಡ್ಡನ್ನು ಕೊಟ್ಟಿದ್ದಾರೆ ಅಂತೆ. ಓಕೆ, ಅವರೇ ಭಿಕ್ಷಾಚರಣೆ ಮಾಡ್ತಾರೆ, ಬಟ್ ಅವರು ಇಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ. ಐ ಅಪ್ರಿಸಿಯೇಟ್. ಅವರು ಅದನ್ನು ಸೇವ್ ಮಾಡಿ ಅದೇ ದೇವಸ್ಥಾನಕ್ಕೆ ಉಪಯೋಗ ಮಾಡೋಕ್ಕೆ ಕೊಡ್ತಿದ್ದಾರೆ. ನಮ್ಮ ಸರ್ಕಾರಿ ಅಧಿಕಾರಿಗಳು ಇದ್ದಿದ್ದನ್ನೆಲ್ಲ ಲಪಟಾಯಿಸಿ ತಿಂತಿದ್ದಾರೆ. ವರದಿ ಅಂಗೀಕಾರಕ್ಕೆ ಬಗ್ಗೆ ಒಲವು. ಇದೇ 16ರಂದು ವಿಶೇಷ ಸಂಪುಟ ಸಭೆ. ಒಳ ಮೀಸಲಾತಿ ವರದಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಇಲ್ಲೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆ. ಬಿಬಿ ಫಾತಿಮಾ ಸಂಘಕ್ಕೆ ಪ್ರಶಸ್ತಿ. ಏನಿದು ಬಿಬಿ ಫಾತಿಮಾ? ಜೀವ ವೈವಿಧ್ಯ ಸಂರಕ್ಷಣಾ ಕ್ಷೇತ್ರದ ನೊಬೆಲ್ ಪುರಸ್ಕಾರ ಎಂದೇ ಪರಿಗಣಿಸಲಾಗುವ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ನೀಡುವ ಈಕ್ವಿಟರ್ ಇನಿಷಿಯೇಟಿವ್ ಪ್ರಶಸ್ತಿಯನ್ನು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತೀರ್ಥ ಗ್ರಾಮದ ಬಿಬಿ ಫಾತಿಮಾ ಮಹಿಳಾ ಸಂಘ ಪಡೆದುಕೊಂಡಿದೆ. ಇಂಪಾರ್ಟೆಂಟ್ ಗೈಸ್, ಇವರು ಏನು ಮಾಡ್ತಿದ್ದಾರೆ ಅಂದರೆ ನಿಸರ್ಗ ಆಧಾರಿತ ತಾಪಮಾನ ನಿಯಂತ್ರಣಕ್ಕೆ ಮಹಿಳೆ ಹಾಗೂ ಯುವಜನರ ನಾಯಕತ್ವ, ಈ ವಿಷಯಗಳ ಮೇಲೆ. ಆಮೇಲೆ ಇವ್ರು ಮಾಡ್ತಾ ಇರುವಂಥ ಕೆಲಸ ಈ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಇದೆ ಅಂತೆ. ಸಹಜ ಸಮೃದ್ಧ ಬಳಗ ಬಿಬಿ ಫಾತಿಮಾ ಮಹಿಳಾ ಸಂಘ ಈ ಗ್ರಾಮದಲ್ಲಿ 15 ಮಹಿಳೆಯರ ಶ್ರಮದಿಂದ 2018ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಪರಿಸರ ಸ್ನೇಹಿ ಕೃಷಿಗೆ ಉತ್ತೇಜನ ನೀಡ್ತಾರೆ ಇವರು. ಓಕೆ, 30 ಗ್ರಾಮಗಳಲ್ಲಿ ನೈಸರ್ಗಿಕ ವಿಧಾನದಲ್ಲಿ ಸಿರಿಧಾನ್ಯ ಆಧಾರಿತ ಮಿಶ್ರ ಬೆಳೆ ಬೇಸಾಯವನ್ನು ಇವರು ಚಾಲ್ತಿಯನ್ನು ಮಾಡಿದ್ದಾರೆ. ಪ್ರಶಸ್ತಿ ವಿಜೇತ ಈಕ್ವಿಟರ್ ಇನಿಷಿಯೇಟಿವ್ ವೆಬ್ಸೈಟ್ನಲ್ಲಿ ಕೂಡ ಇದು ಪ್ರಕಟ ಆಗಿದೆ. ಇವರಿಗೆ ಆನ್ಲೈನ್ ಮೂಲಕ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಪ್ರಶಸ್ತಿ ಸಿಕ್ಕಿರುವುದು ತುಂಬ ಖುಷಿ ತಂದಿದೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡಿದೆ ಅಂತ ಹೇಳಿದ್ದಾರೆ. ಅಂದರೆ ಸಾವಯವ ಕೃಷಿಗೆ ಹೆಸರುವಾಸಿಯಾದಂಥ ಒಂದು ಸಂಘ ಹಳ್ಳಿಗೂ ಅಡ್ಡಾಡಿ ಅದನ್ನು ಇವರು ಪ್ರಚಾರ ಮಾಡ್ತಿದ್ದಾರೆ. ದಟ್ ಈಸ್ ಇಂಪಾರ್ಟೆಂಟ್. ಒಂದು ಕಡೆ ಬರೆದಿಟ್ಟುಕೋರಿ ಗೈಸ್. ಓಕೆ, ನಿಮಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಆರ್ಟಿಕಲ್ ಏನಂದರೆ ನೋಡಿ, ತೈಲ ಕಂಪನಿಗಳಿಗೆ 30,000 ಕೋಟಿ ನೆರವು. ಆ್ಯಕ್ಚುಲಿ ಉಜ್ವಲ ಯೋಜನೆ ಅಂದರು. ಈ ಸಿಲಿಂಡರ್ಗಳಿಗೇನು ಸಬ್ಸಿಡಿ ಸಿಗುತ್ತೆ. ಈಗ ಟ್ರಂಪ್ ಹಾಕ್ತಾ ಇರುವಂಥ ತೆರಿಗೆಯಿಂದ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಟ್ರಂಪ್ ಹಾಕ್ತಾ ಇರುವಂಥ ಎಕ್ಸ್ಟ್ರಾ ತೆರಿಗೆಯಿಂದ ನಾವು ಈ ಕಂಪನಿಗಳಿಗೆ ದುಡ್ಡು ಕೊಡುವಂಥ ಅವಶ್ಯಕತೆ ಬಂದು ಒದಗಿದೆ ಗೈಸ್. ಓಕೆ, PM ಕಿಸಾನ್ ಸಮ್ಮಾನ್ ಕರ್ನಾಟಕದ ರೈತರಿಗೆ 15,127 ಕೋಟಿ ವಿತರಣೆ. ಪ್ರತಿ 2 ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಏನು ಕೇಂದ್ರ ಸರ್ಕಾರ ಕೊಡ್ತಿತ್ತಲ್ಲ ಆ ದುಡ್ಡು ಓಕೆ ಬಿಡುಗಡೆ ಮಾಡಿದ್ದಾರೆ ಅಂತ ಬಂದಿದೆ. ಆ್ಯಂಡ್ ನೀವ್ಯಾರ ರೈತರಿದ್ದೀರಿ ಚೆಕ್ ಮಾಡ್ಕೋಬೋದು. ಆರ್ಥಿಕ ಅಂಶ ಪರಿಗಣಿಸಿ ತೈಲ ಖರೀದಿ. ಓಕೆ ನೋಡಿ, ಆ್ಯಕ್ಚುಲಿ ರಷ್ಯಾದಿಂದ ತೈಲ ಖರೀದಿ ಮುಂದುವರೆದಿದೆಯೋ ಅಥವಾ ನಿಂತಿದೆಯೋ ಅನ್ನುವಂಥ ಕನ್ಫ್ಯೂಷನ್ ಇದೆ. ಆದರೆ ರಷ್ಯಾದೊಂದಿಗೆ ಈ ಸದ್ಯಕ್ಕಂತೂ ತೈಲ ಖರೀದಿ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ನಾವು ನಿರ್ಧಾರ ತಗೋತೀವಿ ಅಂತ ಕೂಡ ಭಾರತ ಸರ್ಕಾರ ಹೇಳಿದೆ.
50% ಸುಂಕ ಅಮೆರಿಕ ಸಮರ್ಥನೆ. ಭಾರತ ನಮ್ಮ ಮೇಲೂ ಸುಂಕ ಹಾಕುತ್ತದ, ವಾಪಸ್ ನಾವು ಅವ್ರ ಮೇಲೆ ಹಾಕೋದ್ರೊಳಗೆ ಏನು ತಪ್ಪದ? ಇಟ್ ಈಸ್ ಆಲ್ಸೋ ಕಾಲ್ಡ್ ರೆಸಿಪ್ರೋಕಲ್ ಟ್ಯಾಕ್ಸ್. ನಾವು ಬೇಕು ಅಂತಲೇ ಹಾಕ್ತಿದ್ದೀವಿ ಅಂತ ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಗೈಸ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಪ್ರಜಾವಾಣಿ ಆರ್ಟಿಕಲ್. ಇನ್ನು ನೆಕ್ಸ್ಟ್ ಹಿಂದೂ ಆರ್ಟಿಕಲ್ನ ನಾವು ನೋಡಬೇಕು ಅಂದರೆ, ಇವತ್ತಿನ ಹಿಂದೂ ಪೇಪರ್ನಲ್ಲಿ ಬಂದಿರುವಂಥ ಆರ್ಟಿಕಲ್ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಯಾವುದು ನಿಮ್ಮ ಅದರೊಳಗೂ ಪರ್ಟಿಕ್ಯುಲರ್ಲಿ ಆಲ್ ದ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಯಾವ್ಯಾವುದು ಇಂಪಾರ್ಟೆಂಟು ಅದನ್ನಷ್ಟೇ ನಾನು ಹೇಳಿರ್ತೀನಿ. ರಿಪೀಟ್ ಆಗಿದ್ದನ್ನು ನಾನು ಹೇಳೋದಿಲ್ಲ, ರಿಪೀಟ್ ಆಗಿದ್ದನ್ನು ರಿಪೀಟ್ ಅಂತ ಕೂಡ ಹೇಳ್ತೀನಿ. ಫಸ್ಟ್ಗೆ, ಮೋದಿ ಆ್ಯಂಡ್ ಪುಟಿನ್ ಡಿಸ್ಕಸ್ ಯುಕ್ರೇನ್ ಅಮಿಡ್ ಟ್ಯಾರಿಫ್ ರೋ. ನೋಡಿ, ಮೋದಿ ಮತ್ತು ವ್ಲಾಡಿಮಿರ್ ಪುಟಿನ್ ಇಬ್ಬರು ಮಾತನಾಡಿದ್ದಾರೆ ಅಂತ ಹಿಂದೂ ಆರ್ಟಿಕಲ್ ಹೇಳುತ್ತೆ. ಇಲ್ಲಿ ಮಾತನಾಡೋದ್ರೊಳಗೆ ಮೇಜರ್ ಫೋಕಸ್ ಏನು ಅಂದರೆ, ನಿಮಗೆಲ್ಲ ಗೊತ್ತಿದೆ, ನಾವು ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಾ ಇರೋದ್ರಿಂದ, ನಮ್ಮ ಮತ್ತು ರಷ್ಯಾದ ಫ್ರೆಂಡ್ಶಿಪ್ ಚೆನ್ನಾಗಿರೋದ್ರಿಂದ ಅಮೇರಿಕಾ ಈಸ್ ಪುಟ್ಟಿಂಗ್ ಟೈಮ್ ಆ್ಯಂಡ್ ಅಗೇನ್ ಟ್ಯಾರಿಫ್ ಆನ್ ಇಂಡಿಯಾ. ಓಕೆ, ಎಕ್ಸ್ಟ್ರಾ ಟ್ಯಾರಿಫ್ನ ಹಾಕ್ತಿದ್ದಾರೆ, ಎಕ್ಸ್ಟ್ರಾ ತೆರಿಗೆನ ಹಾಕ್ತಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಮೋದಿಜಿ ಏನು ಹೇಳಿದ್ದಾರೆ ಅಂದರೆ, ಮಿಸ್ಟರ್ ಪುಟಿನ್ ಅವರಿಗೆ ಯುಕ್ರೇನ್ ಜೊತೆಗಿನ ಯುದ್ಧವನ್ನು ಸ್ಟಾಪ್ ಮಾಡೋದನ್ನು ನಾನು ನೋಡಬೇಕಂತೀನಿ ಅಂತ ಹೇಳಿದ್ದಾರೆ. ಇಟ್ ಈಸ್ ಗುಡ್ ಫಾರ್ ರಷ್ಯಾ, ಇಟ್ ಈಸ್ ಗುಡ್ ಫಾರ್ ಇಂಡಿಯಾ, ಇಟ್ ಈಸ್ ಗುಡ್ ಫಾರ್ ವರ್ಲ್ಡ್, ಇಟ್ ಈಸ್ ಗುಡ್ ಫಾರ್ ಯುಕ್ರೇನ್ ಮೋರ್ ದೆನ್ ಎನಿಬಡಿ ಎಲ್ಸ್. Unnecessary, we have lost 8 lakh people in this war, mindless war. ಇದ್ರ ಸಂಬಂಧ 8 ಲಕ್ಷ ಜನರ ಸಾವಾಗಿದೆ. ಓಕೆ, ಸೊ ಅದಕ್ಕೆ ಆ ವಾರ್ನ ತಡೆಯೋದನ್ನು ನಾನು ಎದುರು ನೋಡ್ತಾ ಇದ್ದೀನಿ, ಆ ವಾರ್ ಮುಗಿಸೋದನ್ನು ಎದುರು ನೋಡ್ತಿದ್ದೀನಿ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಲೆಟ್ಸ್ ಹೋಪ್ ಯುಕ್ರೇನ್ ಜೊತೆಗೆ ನಾವು ವಾರನ್ನು ರಷ್ಯಾ ಆದಷ್ಟು ಬೇಗ ಸ್ಟಾಪ್ ಮಾಡುತ್ತೆ ಅಂತ. ಆ್ಯಂಡ್ ಇಟ್ ವಾಸ್ 23rd ಆ್ಯನ್ಯುವಲ್ ಇಂಡಿಯಾ ರಷ್ಯಾ ಸಮಿಟ್, ಅದರೊಳಗೆ ಇವರು ಮಾತನಾಡಿದ್ದಾರೆ. ಆ್ಯಂಡ್ ಲೆಟ್ಸ್ ಹೋಪ್ ಯುಕ್ರೇನ್ ಜೊತೆಗೆ ವಾರ್ನ ಎಂಡ್ ಮಾಡ್ತಾರೆ ಅಂತ. ನೆಕ್ಸ್ಟ್, ಟ್ರಂಪ್ ಹಿಂಟ್ಸ್ ಅಟ್ ಪಾಸ್ ಇನ್ ದ ಟ್ರೇಡ್ ಟಾಕ್ಸ್ ವಿತ್ ಇಂಡಿಯಾ. August 1 ತನಕ ಟ್ರೇಡ್ ಟಾಕ್ ಆಗೋದಿತ್ತು, ಭಾರತ ಜೊತೆಗೆ ವ್ಯಾಪಾರದ ಬಗ್ಗೆ ಮಾತನಾಡುವಂಥ ಎಲ್ಲ ಸಂಭವ ಇತ್ತು. ಆದರೆ ಟ್ರಂಪ್ ಹೇಳಿದ್ದಾರೆ, ಲೆಟ್ ಸ್ಟಾಪ್ ದಟ್ ಟ್ರೇಡ್ ಟಾಕ್ಸ್, ಬಿಕಾಸ್ ಇಂಡಿಯಾ ಹೆಂಗೆ ಬಿಹೇವ್ ಮಾಡುತ್ತೆ, ಇಂಡಿಯಾ ಏನು ಅನ್ನುತ್ತೆ ಅದರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಸೊ ಲೆಟ್ ಸಿ ಎಲ್ಲಿವರೆಗೂ ಅವ್ರು ಸ್ಟಾಪ್ ಮಾಡ್ತಾರೆ. ರಾಹುಲ್ ಆಸ್ಕ್ ಸ್ಟೇಟ್ ಗೌರ್ಮೆಂಟ್ ಟು ಪ್ರೋಬ್ ವೋಟರ್ ಫ್ರಾಡ್ ಇನ್ ಮಹದೇವಪುರ. ಸೊ ಆಲ್ರೆಡಿ ಕನ್ನಡದಾಗೂ ಕೂಡ ಹೇಳಿದ್ದೀನಿ, ಸಪ್ರೇಟ್ ವಿಡಿಯೋನು ಮಾಡಿದ್ದೀನಿ. 1 ಲಕ್ಷಕ್ಕೂ ಅಧಿಕ ವೋಟ್ಗಳನ್ನು ಫ್ರಾಡ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಎಲಿಗೇಷನ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದಿಗೆ. ಲೆಟ್ ಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಆನ್ಸರ್ ಮಾಡುತ್ತೆ ಅದಕ್ಕೆ ಅಂತ ನೋಡೋಣ. ಮುಂಬೈ ಒಳಗೆ ಒಂದು ಕಮ್ಯುನಿಟಿ ಇದೆ ಗೈಸ್, ದೇ ಆರ್ ಕಾಲ್ಡ್ ಮೆಂಬರ್ಸ್ ಆಫ್ ಕೋಲಿ ಕಮ್ಯುನಿಟಿ. ಓಕೆ, ಸೊ ಒಂದು ನರಾಲಿ ಪೂರ್ಣಿಮಾ, ಸೊ ಆ ಸಂದರ್ಭದೊಳಗೆ ವಾರ್ಲಿ ಕೋಲಿವಾಡ ಮುಂಬೈ ಒಳಗಿರುವಂಥ ಪ್ಲೇಸಲ್ಲಿ ಏನೋ ಫೋಟೋ ತಕ್ಕೋತಿದ್ದಾರೆ. ಬಟ್ ದಿಸ್ ಕಮ್ಯುನಿಟಿ ಬಿಲಾಂಗ್ಸ್ ಟು ಮಹಾರಾಷ್ಟ್ರ, ಅದನ್ನು ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಸ್ಟೇಟ್ ಎಜುಕೇಷನ್ ಪಾಲಿಸಿ ಪ್ಯಾನಲ್ ಫೇವರ್ಸ್ ಕನ್ನಡ ಮದರ್ ಟಂಗ್ ಆ್ಯಂಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಸ್ಟೇಟ್. ಓಕೆ, ಓನ್ಲಿ 2 language is enough. That is what I told, I explained and I even made separate video on this. ಇನ್ನೊಂದು ವಿಡಿಯೋನ ಮಾಡ್ತೀನಿ ಡೀಟೇಲ್ ಆದಂಥದ್ದು, ಯು ಕ್ಯಾನ್ ವಾಚ್ ಲೇಟರ್. ನೋಡಿ, ವಾಟ್ ಆರ್ ದ ಥಿಂಗ್ಸ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎಂಪಸೈಸಸ್ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಇನ್ ಎಜುಕೇಷನ್ ಅಂತ ನಾವು ನೋಡೋದಾದರೆ, ಮೇಕ್ ಸ್ಕೂಲ್ ಕ್ಯಾಂಪಸ್ ಡಿಸ್ಕ್ರಿಮಿನೇಷನ್ ಫ್ರೀ ಝೋನ್ಸ್, ಡಿಸ್ಕ್ರಿಮಿನೇಷನ್ ಥ್ರೂ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಆ್ಯಂಡ್ ಈಕ್ವಲ್ ಅಪಾರ್ಚುನಿಟಿ. ನೆಕ್ಸ್ಟ್, a Karnataka state open schooling system should be established. The development of Kannada centric curriculum and digital content is essential. Okay, next, allow admissions to postgraduate courses for every state university, 50% seats per roster rules. Okay, make second language course mandatory including Kannada mother tongue, Indian origin, foreign language. See, people are giving recommendation like we don't need Hindi, and then why we need foreign language in all the higher institutions? I don't understand guys, what is the problem with Hindi, and politicizing education is not good. Include compulsory courses on the constitutional value, education and environmental studies.
offer a 2-year postgraduate degree with emphasis on research in second year. Okay, offer 5-year integrated bachelor master program, apply SC ST OBC reservation rules in a private unaided institutions. These are the major rules. Means they have given recommendation. Let's see government ಏನೇನೆಲ್ಲ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ, ಆಮೇಲೆ ನಿಮಗೆ ಹೇಳ್ತೀನಿ. Boy killed by uncle over addiction to online game. See what kind of cases we are hearing, guys. One guy was addicted to video games and his uncle killed him because he told many times that kid is not listening. Then he decided to kill him. He killed finally. Okay, see, 4 dies after taking herbal medicine for alcohol de-addiction. 4 ಜನ ಆಲ್ಕೋಹಾಲ್ ಬಿಡಲಿಕ್ಕೆ ಅಂತ ಒಂದು ಮೆಡಿಸಿನ್ ತೊಗೊಂಡಿದ್ದಾರೆ, ಅದರಿಂದ ಸತ್ತು ಹೋಗಿದ್ದಾರೆ. ಏನು ಕಾಲ ಬಂತು. ಓಕೆ, ಆ್ಯಂಡ್ ವಾಟ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಇನ್ ದಿಸ್ ಕಂಟ್ರಿ. ಬೆಂಗಳೂರೊಳಗೆ ಸೆಕೆಂಡ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರ್ತಾ ಇದೆ. ವಿ ಆಲ್ ನೋ ದಟ್ ದೇರ್ ಇಸ್ ಅ ಚಿನ್ನಸ್ವಾಮಿ ಸ್ಟೇಡಿಯಂ. ನೌ ಸ್ಪೋರ್ಟ್ಸ್ ಸೆಂಟರ್ with cricket stadium of 80,000 seating capacity gets CM nod. Okay, nod means permission. CM permitted this. Yes, we are talking this issue for the long time. And ಇದು 80,000 capacity ಇರೋದು. Probably second largest cricket stadium in India after Narendra Modi Stadium, which is locating in Ahmedabad. More than 1 lakh people can sit in Narendra Modi Stadium. Okay, ಇದು 80,000. ಲೆಟ್ಸ್ ಹೋಪ್ ಲೈಕ್ ನಮ್ಮ ಸ್ಟೇಟ್ ಒಳಗೆ ಇದು ಆದಷ್ಟು ಬೇಗ ಜಾರಿ ಬರಲಿ ಅಂತ. ಓಕೆ, ರೆಡಿ ಆಗಲಿ ಅಂತ. ನೆಕ್ಸ್ಟ್, ಮಹದೇವಪುರ ಹ್ಯಾಸ್ ಬಿನ್ ಸೀನ್ ಚಾರ್ಜಸ್ ಓವರ್ ಎಲೆಕ್ಟ್ರಲ್ ರೋಲ್ ಮ್ಯಾನಿಪ್ಯುಲೇಷನ್ ಅರ್ಲಿಯರ್ ಟು. ಮೊದಲು ಮಹದೇವಪುರ ಎಲೆಕ್ಷನ್ನಲ್ಲಿ ಏನು ಈ ಗೋಲ್ಮಾಲ್ ಆಗಿದ್ದಾವೆ ಅಂತ ಮೊದಲು ಹೇಳಿದಾರಂತೆ, ಮೊದಲು ಗೊತ್ತಿತ್ತಂತೆ. Okay, that's what they are telling. See guys, in Karnataka 44,812 forest encroachments cases are pending in Karnataka. See, and so many people are looting our country, looting our state, particularly looting forest land, making real estate. Okay, in cities also, in Dharwad also you can see, in Bangalore also you can see, in Hubli also you can see. This become biggest loot, okay, of our country. But politicians can loot, but other people cannot. If others do it, then these people don't agree with that. Next, with tariff, India's growth rate needs a careful watch. ನೋಡಿ, ಎಂಟೈರ್ ಆರ್ಟಿಕಲ್ ಹೇಳುತ್ತೆ 50% tariff of America on Indian goods will lead to decrease of economic growth, increase of inflation, creating so many other infrastructural issues, creating, even it is definitely going to discourage our export as well. Okay, and overall it is going to be hamper our economic whole lot of things. And crude oil, it plays very important role, because 82% of the oil we are importing from other countries only. Particularly Russia is providing us 40% of the crude oil. If we want to rely same thing to other countries, then they may charge more amount of money, because whenever there is a demand, there is a supply. Okay, supply is there, but they can increase the rate. So that's why there should be a separate panels for all the sectors, and they have to look after the consequences of Indian economy, because even Donald Trump cancelled trade with India also. They see he is that much crazy guy. Okay, during that time also it should not affect us, okay, at any cost of time. So at any point of time, that current account deficit is going to be widened. Yes, we have to accept it, and we need to work on that one. Okay, so let's see, the impact will going to hurt Indian market also ಅಂತ ಹೇಳ್ತಾ ಇದೆ. Fix the flaws. Election Commission of India ಗೆ ಲೋಕಸಭಾ ಎಲೆಕ್ಷನ್ 2024 ಅಲ್ಲಿ ಆದಂಥ ಫ್ರಾಡ್ನ ಕಾಂಗ್ರೆಸ್ ಪಾರ್ಟಿ head Rahul Gandhi and leader of the opposition identified multiple frauds in election process, and it should be time to
ಫಿಕ್ಸ್ ದೋಸ್ ಎಲೆಕ್ಟ್ರಲ್ ಫ್ರಾಡ್ಸ್ ಓಕೆ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಆಲ್ರೆಡಿ ಕನ್ನಡದೊಳಗೂ ಹೇಳಿದ್ದೀನಿ, ಸಪ್ರೇಟ್ ಆರ್ಟಿಕಲ್ಲು ಸಪ್ರೇಟ್ ಎಡಿಟೋರಿಯಲ್ ವಿಡಿಯೋನೇ ಕೂಡ ಅದ್ರ ಮೇಲೆ ನಾನು ನಿಮಗೆ ಮಾಡಿದ್ದೀನಿ ಗೈಸ್. ಓಕೆ, ಫಿಕ್ಸ್ ದ ಫ್ಲಾಸ್, ದಟ್ ಈಸ್ ದ ಓನ್ಲಿ ಆರ್ಟಿಕಲ್, ಇಟ್ಸ್ ಅ ವೆರಿ ಬಿಗ್ ಆರ್ಟಿಕಲ್ ವಿಚ್ ಕೇಮ್. ನೆಕ್ಸ್ಟ್, ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್, ದ ಹ್ಯೂಮನ್ ಕಾಸ್ಟ್ ಆಫ್ ಇಂಡಿಫರೆನ್ಸ್. ಭಾರತದೊಳಗೆ ಎಷ್ಟೆಲ್ಲ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ ಆಗ್ತಿದ್ದಾವೆ, ಬಟ್ ನೋ ಬಡಿ ಈಸ್ ಟೇಕಿಂಗ್ ಇಟ್ ಸೀರಿಯಸ್. ಆ್ಯಂಡ್ ಇಂಡಸ್ಟ್ರಿ ಒಳಗೆ ಎಷ್ಟೆಲ್ಲ ಡೆತ್ ಆಗಿದ್ದಾವೆ, ವರ್ಕರ್ ಸೇಫ್ಟಿ ಸೆಕ್ಯೂರಿಟಿ ಅನ್ನೋದೇ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ಟು ಎನ್ಶೋರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಇನ್ ದ ಲಾಂಗ್ ರನ್ ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಂಪರ್ ಅವರ್ ಲೇಬರ್ ಮಾರ್ಕೆಟ್ ಆಲ್ಸೋ ಅಂತ ಹೇಳ್ತಾರೆ. ಬಟ್ ಎನಿವೇ, ಆ್ಯಕ್ಚುಲಿ ಇಂಡಿಯಾದೊಳಗೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಇದು ಗೊತ್ತಿದ್ದಂಥ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಪಾಲಿಟಿಷಿಯನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ದೇ ಆರ್ ನಾಟ್ ಟೇಕಿಂಗ್ ಇಟ್ ವೆರಿ ಸೀರಿಯಸ್ ಆ್ಯಸ್ ವೆಲ್. ಓಕೆ, ನೆಕ್ಸ್ಟ್, ಚೈನಾ ವೆಲ್ಕಮ್ಸ್ ಪ್ರಧಾನಮಂತ್ರಿ ಮೋದಿಜಿ ಪ್ಲಾನ್ ಟು ವಿಸಿಟ್ ಫಾರ್ SCO summit, Shanghai Cooperation Summit, which is going to held in China, and our Prime Minister is welcomed by Chinese politicians, and this is good for us because at the time of America's imposition of multiple taxes on India and even Chinese goods also, China ಮೇಗೂ ಕೂಡ 50% ಹಾಕಿದ್ದಾನೆ ಅವನು. And during that time, if both the countries are agreeing or working together, then it's really good. Okay, let's hope Shanghai Cooperation will take place very peacefully. Okay, no complaints issued from political parties on the draft electoral rolls in Bihar. ಓಕೆ, ಬಿಹಾರದೊಳಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಕಂಪ್ಲೇಂಟೇ ಮಾಡಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಿದೆ. ಎವ್ರಿ ಡೇ ದೇ ಆರ್ ಕಂಪ್ಲೇನಿಂಗ್, ಬಟ್ ಸ್ಟಿಲ್ ದೇ ಆರ್ ಸೇಯಿಂಗ್ ಲೈಕ್ ದಟ್. ಐ ಡೋಂಟ್ ನೋ. ಓಕೆ, ಸೊ ಎಲೆಕ್ಷನ್ ಕಮಿಷನ್ ಶುಡ್ ಬಿ ಓಪನ್ ಕೇಜ್, ಲೈಕ್ ಏನು ಇನ್ಫಾರ್ಮೇಷನ್ ಕೇಳ್ತಿದ್ದಾರೋ ಅದನ್ನು ಕೊಟ್ಟು ಬಿಡಬೇಕು. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ರೆಫ್ಯೂಸಸ್ ಟು ಹಿಯರ್ ಪ್ಲೀ ಸೀಕಿಂಗ್ ಸೇಫ್ಟಿ ಆಡಿಟ್ ಆಫ್ ಏರ್ ಇಂಡಿಯಾ. ಅದ್ರ ಹಿಂದೆ ಯಾಕೆ ಬಿದ್ದಿರೋ ಮಾರೆ, ಒಂದು ಫ್ಲೈಟ್ ಏನೋ ಆಕ್ಸಿಡೆಂಟ್ ಆಗಿದೆ, ಬಟ್ ತೀರಾ ಇಷ್ಟೇ ಯಾಕೆ ಅದ್ರ ಹಿಂದೆ ಬಿದ್ದಿರಿ ಅಂತ ಸುಪ್ರೀಂ ಕೋರ್ಟ್ ಕ್ವಶನ್ ಕೇಳ್ತಾ ಇದೆ. ನೆಕ್ಸ್ಟ್, colonial sedition law, okay, repackaged in Bharatiya Nagarik Sanhita, says plea in Supreme Court. ಏನು ಹಿಂಗಂದರೆ ಸಿಡಿಷನ್ ಕೇಸ್ ಅಂದರೆ ಏನು, ಸಿಡಿಷನ್ ಲಾ ಅಂದರೆ ಏನು? ಸಿಡಿಷನ್ ಲಾ ಎದ್ರೊಳಗಿತ್ತು ಅಂದರೆ ಸೆಕ್ಷನ್ 124A ಆಫ್ IPC in 1860 under a new nomenclature, though the language is altered. ನೋಡ್ರಿ, ಇದರೊಳಗೆ ಏನಿತ್ತು ಅಂದರೆ ಸಿಡಿಷನ್ ಅಂದರೆ ದೇಶದ್ರೋಹದ ಕೆಲಸ, ದೇಶದ್ರೋಹದ ಕೇಸ್ ಹಾಕುವಂಥ ಅಧಿಕಾರ. ಸೊ ನಿಮ್ಗೆ ಗೊತ್ತಿರ್ಬೋದು, ಬ್ರಿಟಿಷ್ ಟೈಮ್ ಒಳಗೆ ಈ ದೇಶದ್ರೋಹದ ಕೇಸನ್ನು ನಮ್ಮೆಲ್ಲ ನಾಯಕರ ಮೇಲೂ ಹಾಕಿದ್ರು. ಪರ್ಟಿಕ್ಯುಲರ್ಲಿ ಗಾಂಧಿ, ಪಟೇಲ್, ನೆಹರು ಇವರೆಲ್ಲರ ಮೇಲೂ ಕೂಡ ಈ ಕೇಸ್ನ ಹಾಕಿದ್ದಾರೆ. ಸಿಡಿಷನ್ ಅಂದರೆ ದೇಶದ್ರೋಹ. ಯಾರಾದರೂ ದೇಶದ ವಿರುದ್ಧ ಮಾತಾಡ್ತಾರೆ, ದೇಶದ ವಿರುದ್ಧ ನಡ್ಕೋತಾರೆ ಅಂದರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ದಟ್ ಈಸ್ ವಾಟ್ ಸಿಡಿಷನ್ ಕೇಸ್ ಗೈಸ್. ಓಕೆ, ಸೊ ಅದನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈ ಭಾರತೀಯ ನಾಗರಿಕ ಸಂಹಿತೆ ಒಳಗೆ ಇದನ್ನು ಡಿಸ್ಕಂಟಿನ್ಯೂ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿದೆ. ಬಟ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇದನ್ನು ಡಿಸ್ಕಂಟಿನ್ಯೂ ಮಾಡಿಲ್ಲ, ಇದನ್ನು ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಮಾಡಿರಿ, ಆದರೆ ಹೆಸರು ಚೇಂಜ್ ಮಾಡಿರಿ ಅಷ್ಟೇ. BNS ಸೆಕ್ಷನ್ 152 ಒಳಗೆ ಹಾಕಿರಿ, 124 ಒಳಗಿನ ತೆಗೆದು 152 ಒಳಗೆ ಹಾಕಿರಿ, ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಮಾಡಿರಿ. ಈಗೂ ಕೂಡ ಈ ದೇಶದೊಳಗೆ ದೇಶದ್ರೋಹದ ಕಾನೂನು ಇಂಡೈರೆಕ್ಟಾಗಿ ನಡೀತಾನೇ ಇದೆ, ಚಾಲ್ತಿಯಲ್ಲಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ್ಯಂಡ್ ಇಟ್ ವೈಲೇಟ್ಸ್ ದಿ ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ವೈ ಗೌರ್ಮೆಂಟ್ ಈಸ್ ಕಂಟಿನ್ಯೂಯಿಂಗ್ ದಿಸ್ ಅಂತ ಕ್ವಶನ್ ಕೇಳ್ತಾ ಇದೆ. ಟಾಪ್ ಕೋರ್ಟ್ ರಿವರ್ಸಸ್ ಆರ್ಡರ್ ಬಾರಿಂಗ್ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಫ್ರಮ್ ಹಿಯರಿಂಗ್ ಕ್ರಿಮಿನಲ್ ಕೇಸಸ್. ಇನ್ನು ಮುಂದೆ ಇವರು ಕ್ರಿಮಿನಲ್ ಕೇಸಸ್ನ ಹೇರ್ ಮಾಡಬಾರ್ದು ಅಂತ ಹೇಳಿದರು. ಬಿಗ್ ಟಸಲ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಅಲಹಾಬಾದ್ ಹೈಕೋರ್ಟ್. ಲೆಟ್ಸ್ ಹೋಪ್ ಐ ವಿಲ್ ಮೇಕ್ ಒನ್ ಸಪ್ರೇಟ್ ವಿಡಿಯೋ ಆನ್ ದ್ಯಾಟ್ ಟಾಪಿಕ್ ಆಲ್ಸೋ. ಓಕೆ, ಹಾಂ, ವಿಲಿಫೈಯಿಂಗ್ ಎಥನಾಲ್ ಬ್ಲೆಂಡಿಂಗ್ won't work. See, already 20% of ethanol blending is going on, and increasing the ethanol blending is not going to be creating any problems. We can increase. Okay, Nitin Gadkari is saying we can increase this scientifically. It is proven that meanwhile the Indian Sugar and Bioenergy Manufacturers Association
An industry body backed by the government claims saying that India's ethanol blending program is scientifically validated, globally proven, strategically crucial for nation's energy independence while also ensuring farmers' welfare. It's very important to ensure welfare as well. Electric passengers vehicle, okay, retail sale jumped to 93% in ಜುಲೈ ಒಳಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೆಚ್ಚಿಗೆ ಸೇಲ್ ಆಗ್ತಿದ್ದಾವೆ. ಇಟ್ಸ್ ಗುಡ್ ಫಾರ್ ಇಂಡಿಯಾ. ಓಕೆ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಆ್ಯಂಡ್ ಎಸ್, these are the major articles of today's Hindu newspaper, guys. Now in the last segment I am going to tell you about our essay book and English medium essay book and translation book also coming soon. This is what our Kannada medium essay book, guys. 50 ಪ್ರಬಂಧಗಳ ಪುಸ್ತಕ ಇದೆ. ಯಾವತ್ತು ನಿಮಗೆ ನೋಟಿಫಿಕೇಶನ್ ಬರೋ ತನಕ ವೇಟ್ ಮಾಡಬೇಡ್ರಿ, ಆದಷ್ಟು ಬೇಗ ಬುಕ್ನ ತೊಗೊಳ್ರಿ. ನಿಮಗೆ ಫ್ಯಾಂಟಾಸ್ಟಿಕ್. ಇವತ್ತಿನ ನೋಡಿ, ಒಳ ಮೀಸಲಾತಿ ಅಲ್ಲಿಂದನೇ ಶುರುವಾಗಿದೆ. ಬುಕ್ ಅಪ್ಡೇಟೆಡ್ ಇದೆ. ಹೊಸ ಶಿಕ್ಷಣ ನೀತಿ ಒಳಗೆ 3 ಭಾಷಾ ನೀತಿ, ಡಿಜಿಟಲ್ ಅರೆಸ್ಟ್, ಡಾಲರ್ ಎದುರು ರೂಪಾಯಿ ಮೌಲ್ಯ ಅಪಮೌಲ್ಯೀಕರಣ ಆಗೋದು, ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಮಾಧ್ಯಮಗಳ ಪಾತ್ರ, ರಾಜ್ಯಪಾಲರ ಪಾತ್ರ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು, ಭಾರತದಲ್ಲಿ ನದಿ ಜೋಡಣೆ ಯೋಜನೆ. ಇಂಥವು ಎಷ್ಟು ಪ್ರಬಂಧಗಳನ್ನು, 50 ಪ್ರಬಂಧಗಳನ್ನು ನೋಡ್ಬೋದು. ಪ್ರತಿಯೊಂದು ಪ್ರಬಂಧಕ್ಕೂ ಮೈಂಡ್ ಮ್ಯಾಪ್ ಹಾಕಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಡಲಾಗಿದೆ. ಆ್ಯಂಡ್ ನೀವು ತೊಗೊಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡಿ, ಗೈಸ್. ಮೆನಿ ಪೀಪಲ್ ಟುಕ್ ಇದರ ಹೆಲ್ಪ್ನ ತೊಗೊಂಡಿದ್ದಾರೆ ಆ್ಯಂಡ್ ದೆ ಕ್ಲಿಯರ್ ದ ಎಕ್ಸಾಮ್. ಅದನ್ನು ಎಕ್ಸಾಮ್ನ ವಿತ್ ವೆರಿ ಗುಡ್ ಟಾಪ್ ರ್ಯಾಂಕಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಸೊ ನೀವು ಮಾಡ್ಬೋದು. ಮೈಂಡ್ ಮ್ಯಾಪ್ ಮೂಲಕ ಇರುವಂಥ ಮೊದಲ ಪುಸ್ತಕ ಇದು ಆಗಿದೆ. ಓಕೆ, ಕಳೆದ 2 ವರ್ಷಗಳಿಂದ ಸುದ್ದಿಯಲ್ಲಿರುವ ಎಲ್ಲ ವಿಷಯಗಳನ್ನ ಕವರ್ ಮಾಡಿದ್ವಿ. PSI 545 402 ಪರೀಕ್ಷೆಯಲ್ಲಿ ಕೇಳಲಾದ ಎಲ್ಲ ವಿಷಯಗಳ ಮೇಲೆ ಪ್ರಬಂಧವನ್ನು ರಚನೆ ಮಾಡಲಾಗಿದೆ. ನೈತಿಕತೆ ಆಧಾರದ ಮೇಲೆ ಪ್ರಬಂಧ ಇರುವಂಥ ಮೊದಲ ಪುಸ್ತಕ ಕೂಡ ಇದು ಆಗಿದೆ. ಓಕೆ, ಸೊ ವಾಟ್ ನಾಟ್, ಗೈಸ್. IAS ಪರೀಕ್ಷೆ 2024ರಲ್ಲಿ ಕೇಳಿರುವ ಪ್ರಬಂಧವನ್ನು ಇನ್ಕ್ಲೂಡ್ ಮಾಡಲಾಗಿದೆ. 10 ಪುಸ್ತಕಗಳ ಬದಲಿಗೆ ಒಂದೇ ಪುಸ್ತಕವನ್ನು 10 ಬಾರಿ ಓದುವುದು ಯಶಸ್ಸಿನ ಗುಟ್ಟು ಅನ್ನೋದು ನನ್ನ ನಂಬಿಕೆ ಕೂಡ ಆಗಿದೆ, ಗೈಸ್. ಯಾರಿಗೆ ಪುಸ್ತಕ ಬೇಕೋ ಈ ಒಂದು ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳುಹಿಸಿದರೆ ಪೋಸ್ಟ್ ಮುಖಾಂತರ ನಾವು ಪುಸ್ತಕವನ್ನು ಕಳಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅನೌನ್ಸ್ ಮಾಡಬೇಕು ನಾನು. 15th of August, ಆಗಸ್ಟ್ 15ರಂದು ನಮ್ಮ PSI ಮೊದಲ ಪತ್ರಿಕೆಯ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ದಿಸ್ ಈಸ್ 7th ಬ್ಯಾಚ್. ಸೊ ಅದು ಆಗಸ್ಟ್ 15ಗೆ ಪ್ರಾರಂಭ ಆಗ್ತಿದೆ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್. ಓಕೆ, ನೀವು ಕ್ಲಾಸ್ನ ತೊಗೋಬೋದು. 20 essay ಹೇಳ್ತೀವಿ, ಟ್ರಾನ್ಸ್ಲೇಷನ್ ಹೇಳ್ತೀವಿ, ಪ್ರಿಸೈಸ್ ರೈಟಿಂಗ್ ಹೇಳ್ತೀವಿ. ಆ್ಯಂಡ್ ಯು ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಕ್ಲಾಸಸ್, ಗೈಸ್. ನಿಮಗೆ ಪೇಪರ್ 1 ಮೇಲೆ ಏನೇ ಡೌಟ್ಸ್ ಇದ್ದರೂ ಕೂಡ ಅದನ್ನು ಕ್ಲಾರಿಫೈ ಮಾಡುತ್ತೆ. ದಿಸ್ ಈಸ್ ಮೈ ನಂಬರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಫಾರ್ ಅವರ್ ಕ್ಲಾಸಸ್ ಆ್ಯಸ್ ವೆಲ್. ಇದು ಸಾರಾಂಶ ಬರವಣಿಗೆ ಮತ್ತು ಭಾಷಾಂತರ ಪುಸ್ತಕ ಕೂಡ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಆ್ಯಂಡ್ ಈವನ್ ಇಂಗ್ಲೀಷ್ ಮೀಡಿಯಮ್ essay book. ಓಕೆ, ದಿಸ್ ಈಸ್ ಆಲ್ಸೋ I made this time. First edition book is coming and just like ಕನ್ನಡ ಮೀಡಿಯಂ ಬುಕ್ ಹೆಂಗಿದೆಯೋ ಹಾಗೆ ಕೂಡ ಇದರೊಳಗೂ 50 ಪ್ರಬಂಧಗಳನ್ನು ಹಾಕಲಾಗಿದೆ. ಆ್ಯಂಡ್ ಯು ಕ್ಯಾನ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳು ಕೂಡ ಉಪಯೋಗ ತೊಗೋಬೋದು, ಗೈಸ್. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ನ್ಯೂಸ್ ಪೇಪರ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ, ಚೆನ್ನಾಗಿ ಓದ್ರಿ. ಆ್ಯಂಡ್ ನಾಳೆ ಸಂಡೇ ಇರೋದ್ರಿಂದ ಡಿಸ್ಕಷನ್ ಇರೋದಿಲ್ಲ, ನ್ಯೂಸ್ ಪೇಪರ್ ಎಡಿಟೋರಿಯಲ್ ಇರೋದಿಲ್ಲ. ಹೀಗಾಗಿ ಮಂಡೇಯಿಂದ ಮತ್ತೆ ನಮ್ಮ ಡಿಸ್ಕಷನ್ನ ಶುರು ಮಾಡೋಣ. ಇನ್ ಬಿಟ್ವೀನ್ ಡೆಫಿನೆಟ್ಲಿ ಐ ವಿಲ್ ಅಪ್ಲೋಡ್ ಸಮ್ ಅದರ್ ವಿಡಿಯೋಸ್. ಸೊ ಯಾವ್ದು ನ್ಯೂಸ್ ಒಳಗಿರ್ತವೆ ಅವ್ರನ್ನ ನೀವು ನೋಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್, ಗೈಸ್.